ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 18, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಸ್ಫೂರ್ತಿ ಹಾಗೂ ತ್ವರಿತ ಚಿಂತನೆಯಿಂದ ತಮ್ಮ ದಿನವನ್ನು ಮುನ್ನಡೆಸಲಿದ್ದಾರೆ. ನಿಮ್ಮ ಚುರುಕುತನ ಮತ್ತು ನಾಯಕತ್ವ ಗುಣಗಳು ಇಂದು ಕಳೆಯುವ ಸಮಯದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಕೆಲವು ತುರ್ತು ಕಾರ್ಯಗಳು ನಿರೀಕ್ಷೆಗೂ ಮುಂಚೆಯೇ ನಿಮ್ಮ ಮುಂದಿಟ್ಟೀತು. ಇದರ ಜೊತೆ ನೀವು ತೋರುವ ಸ್ಪಷ್ಟತೆ ಹಾಗೂ ತ್ವರಿತ ನಿರ್ಧಾರಗಳು ಯಶಸ್ಸಿನ ದಾರಿ ತೋರಬಹುದು. ಕೈಯಲ್ಲಿರುವ ಕೆಲಸಗಳ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು ಸತತ ಪ್ರಯತ್ನ ಮಾಡುವ ದಿನವಿದು. ಗುರು ಮತ್ತು ಬುಧ ಗ್ರಹಗಳ ಅನುಕೂಲದಿಂದ ಬುದ್ಧಿವಂತಿಕೆ ಹಾಗೂ ತಂತ್ರಜ್ಞಾನದ ಸಮರ್ಪಕ ಬಳಕೆ ಮಾಡಿ ತಮ್ಮ ಕೌಶಲ್ಯವನ್ನು ಮೆರೆದಿರಬಹುದಾದ ಯುಗವಿದೆ. ಆಧ್ಯಾತ್ಮ ಮತ್ತು ಸಂಯಮದ ಜತೆ ಹೊಸ ಉತ್ಸಾಹದ ಮಿಶ್ರಣದಿಂದ ನಿಮ್ಮ ದಿನ ಸಮತೋಲನದೊಂದಿಗೆ ಸಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ಸಮಯ ಪಾಲನೆ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬಹುದು. ಮುಖ್ಯಸ್ಥರಿಂದ ಜವಾಬ್ದಾರಿ ಕೆಲಸಗಳ ನಿಯೋಜನೆ ಸಾಧ್ಯ. ಇದು ನಿಮ್ಮ ಸಾಮರ್ಥ್ಯದ ಪರೀಕ್ಷೆಯಾಗಬಹುದು. ಸದಾ ಸಜಾಗತೆ ಮತ್ತು ನೈಪುಣ್ಯದ ಅಗತ್ಯವಿದೆ. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದಿನ ದಿನ ಸಂದರ್ಶನಗಳು ಅಥವಾ ಸಂಪರ್ಕಗಳಲ್ಲಿ ಯಶಸ್ಸು ಕಾಣಬಹುದು. ತಂತ್ರಜ್ಞಾನ, ಆರೋಗ್ಯ ಸೇವೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಿವೆ. ಉದ್ಯಮಿಗಳಿಗೆ ಇಂದು ವ್ಯವಹಾರಿಕ ಸಹಕಾರಾರ್ಹ ಸಭೆಗಳು ಅಥವಾ ಹೊಸ ಒಪ್ಪಂದಗಳಿಗೆ ಸಿದ್ಧತೆಯ ದಿನ. ವಿನಿಮಯದ ನಿಜ ವಿವರಗಳನ್ನು ಗಮನಪೂರ್ವಕವಾಗಿ ಪರಿಶೀಲಿಸಿ. ಲೆಕ್ಕಪತ್ರಗಳಲ್ಲಿ ತಪ್ಪುಗಳ ಜಾಗರೂಕ ಪರಿಶೀಲನೆ ಅವಶ್ಯ. ಸಹಾಯಕ ವಾತಾವರಣದಿಂದ ಹಣದ ಹರಿವು ಸುಗಮವಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ವಿವೇಕದಿಂದ ನಡೆದುಕೊಳ್ಳಬೇಕಾದ ದಿನವಿದು. ಖರ್ಚುಗಳ ಮೇಲೆ ಕಟ್ಟೆಚ್ಚರ ಅಗತ್ಯವಿದೆ. ಕೆಲವೊಂದು ಕುಟುಂಬ ಅಥವಾ ಭದ್ರತಾ ಖರ್ಚುಗಳು ನಿಮ್ಮ ಮೆಟ್ಟಿಲು ತಟ್ಟಬಹುದು. ಆದರೆ ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆಯುವ ಸೂಚನೆ ಇದೆ. ಅನೇಕ ಜನರಿಗೆ ಈ ದಿನದ ಗ್ರಹ ಚಲನೆಗಳು ಸಾಲದ ಬೇಡಿಕೆ ಅಥವಾ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ನಿರ್ಧಾರಕ್ಕೆ ತರುತ್ತವೆ. ಆದರೆ ಹೊಸ ಸಾಲ ಅಥವಾ ಸಹವಾಸಿ ಹಣಕಾಸು ಯೋಜನೆಗಳಲ್ಲಿ ಮುಜುಗರದ ಪರಿಸ್ಥಿತಿಗಳಾಗದಂತೆ ನೋಡಿಕೊಳ್ಳಿ. ಮಿತವ್ಯಯ, ಹಣದ ಯೋಜನೆ ಹಾಗೂ ಹಿರಿಯರ ಸಲಹೆ ಅವಶ್ಯಕ. ನಿಕಟ ಭವಿಷ್ಯದ ಮಾಲೀಕತ್ವದ ಯೋಜನೆಗಳಲ್ಲಿ ತ್ವರಿತ ನಿರ್ಧಾರವನ್ನು ತಪ್ಪಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶಕ್ತಿಯು ಉತ್ತಮ ಮಟ್ಟದಲ್ಲಿರಬಹುದು. ಆದರೆ ಮನಸ್ಥಿತಿ ನೈಸರ್ಗಿಕ ಉಲ್ಲಾಸವಿಲ್ಲದ ಸ್ಥಿತಿಯಲ್ಲಿರಬಹುದು. ಗ್ರಹಚಾರದ ಪ್ರಭಾವದಿಂದ ನಿದ್ರೆ, ಅಸ್ವಸ್ಥತೆ ಅಥವಾ ಚಿಂತೆಗಳ ಅಲ್ಪ ಸಹವಾಸವಿರಬಹುದು. ತಲೆಯ ನೋವು, ಹೊಟ್ಟೆ ಗುಡ್ಗುಡಿಕೆ ಅಥವಾ ಜೀರ್ಣದೋಷದಂತಹ ಸಮಸ್ಯೆಗಳ ಕುರಿತು ಎಚ್ಚರಿಕೆಯಿಂದ ಇರಿ. ಇಂದು ಹಸಿವಿಲ್ಲದೆ ತಿನ್ನುವುದು ಅಥವಾ ತೀವ್ರ ಆಹಾರ ಸೇವನೆ ತಪ್ಪಿಸಿ. ನಿತ್ಯ ವ್ಯಾಯಾಮ, ಬೆಳಗಿನ ಸೂರ್ಯನಲ್ಲಿನ ತಂಗುವುದು ಲಾಭದಾಯಕ. ಹಣ್ಣು, ಸಸ್ಯಾಹಾರಿ ಆಹಾರಗಳ ಸೇವನೆಯು ಶಕ್ತಿಯ ಪುನರ್ಸ್ಥಾಪನೆಗೆ ನೆರವಾಗುತ್ತದೆ. ಮನಸ್ಸಿನ ಒತ್ತಡ ನಿವಾರಣೆಗೆ ಧ್ಯಾನ, ಶ್ವಾಸ ವ್ಯಾಯಾಮ ಅತ್ಯುತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಮತೋಲನದ ಅಗತ್ಯವಿದೆ. ನಿಮ್ಮ ಮಾತುಗಳಲ್ಲಿನ ತೀಕ್ಷ್ಣತೆ ಅಥವಾ ತ್ವರಿತ ಪ್ರತಿಕ್ರಿಯೆ ನಿರರ್ಥಕ ಸಂಘರ್ಷಗಳಿಗೆ ದಾರಿ ಮಾಡಿಕೊಡಬಲ್ಲದು. ಇಂದು ಶ್ರದ್ಧಾ, ಶ್ರವಣ ಹಾಗೂ ಸಾಂತ್ವನದ ಶಬ್ದಗಳು ಹೆಚ್ಚು ಪ್ರಭಾವ ಬೀರುವ ದಿನ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗಿನ ಮನಸ್ಸು ಬಿಡುವ ಮಾತುಕತೆಗಳು ಬಲಿಷ್ಠ ಸಂಬಂಧವನ್ನು ರೂಪಿಸಬಹುದು. ಕುಟುಂಬದ ಹಿರಿಯರೊಂದಿಗೆ ಧರ್ಮ, ಆಚಾರಗಳು ಅಥವಾ ಸಂಪತ್ತಿನ ಬಗ್ಗೆ ಚರ್ಚೆಗಳು ನಡೆಯಬಹುದು. ಶಾಂತ ಮನಸ್ಸಿನಿಂದ ನಡವಳಿಕೆ ಅವಶ್ಯ. ಸ್ನೇಹಿತರಿಂದ ಅಥವಾ ಬಂಧುಗಳಿಂದ ಸಡನ್ ಭೇಟಿಗಳು ಅಥವಾ ಕರೆಗಳು ಸಂತೋಷ ನೀಡಬಹುದಾದ ಯೋಗವಿದೆ. ಮಕ್ಕಳಿಗೆ ಟುಡೇ ಪಾಠದ ಜವಾಬ್ದಾರಿ ಮತ್ತು ಅವರ ಸಾಧನೆಗಳಲ್ಲಿ ನಿಮ್ಮ ಹಸ್ತಕ್ಷೇಪ ಅವಶ್ಯಕ. ವೀಕ್ಷಕರೇ, ನೀವು ಈ ದಿನ ಆಧ್ಯಾತ್ಮದಲ್ಲಿ ತೊಡಗುವುದು ಒತ್ತಡ ನಿವಾರಣೆಗೂ ಮನಸ್ಸಿನ ಶುದ್ಧೀಕರಣಕ್ಕೂ ಶ್ರೇಷ್ಠ.
ಬುಧವಾರದ ಕಾರಣದಿಂದ ಬುದ್ಧಿಗ್ರಹದ ಶಕ್ತಿಯನ್ನು ಶಕ್ತಿಕರಗೊಳಿಸಲು ವ್ರತ, ಉಪವಾಸ ಅಥವಾ ಮನಃಶಾಂತಿ ಕಾರ್ಯಗಳಲ್ಲಿ ತೊಡಗುವುದು ಉತ್ತಮ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 57 ಅಥವಾ 108 ಬಾರಿ ಜಪಿಸಿ. ಹಸಿರು ಬಣ್ಣದ ಹೂವಿನಿಂದ ಪೂಜೆ ಮಾಡಿ. ಗಂಧದ ಧೂಪದಿಂದ ದೇವತಾರಾಧನೆ ಮಾಡಿ. ಪುಸ್ತಕ, ಹಸಿರು ಬಣ್ಣದ ಬಟ್ಟೆ ಅಥವಾ ವಿದ್ಯಾ ಸಂಬಂಧಿತ ವಸ್ತುಗಳನ್ನು ದಾನ ಮಾಡುವುದು ಶ್ರೇಷ್ಠ ಫಲ ನೀಡುವುದು. ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಹೆಚ್ಚು ಪವಿತ್ರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಚುಟುಕು ಬುದ್ಧಿ, ತ್ವರಿತ ನಿರ್ಧಾರ ಹಾಗೂ ಜ್ಞಾನದ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಹೊಸ ಪ್ರಾರಂಭಗಳಿಗಾಗಿ ಉಪಯೋಗಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಶಾಂತಿ, ಬೆಳವಣಿಗೆ ಹಾಗೂ ಹೊಸತನದ ಸೂಚಕ. ಹಸಿರು ಬಟ್ಟೆ, ಹಸಿರು ಹೂವುಗಳ ಬಳಕೆ ದೇವತಾ ಪೂಜೆಯಲ್ಲಿ ಲಾಭದಾಯಕ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:45. ಈ ಸಮಯದಲ್ಲಿ ವ್ಯಾಪಾರ, ಸಂವಾದ, ಉಪಕ್ರಮಗಳು ಅಥವಾ ಪೂಜಾ ವಿಧಿಗಳು ಯಶಸ್ವಿಯಾಗಿ ನಡೆಯುವ ಯೋಗವಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತಮ್ಮ ಸ್ಥಿತಪ್ರಜ್ಞೆ, ಸಮರ್ಥ ನಿರ್ಧಾರ ಶಕ್ತಿ ಹಾಗೂ ನೆಲೆಗುಂದಿದ ನಡೆಗಳಿಂದ ದಿನವನ್ನು ಫಲಪ್ರದವಾಗಿ ಸಾಗಿಸಬಹುದು. ನಿಮ್ಮಲ್ಲಿ ಅಡಗಿರುವ ನಿರ್ವಹಣಾ ಸಾಮರ್ಥ್ಯ, ಸಹನೆ ಹಾಗೂ ಧೈರ್ಯ ಇವತ್ತು ಹೊರಹೊಮ್ಮಿ ಬರುವ ಸಾಧ್ಯತೆ ಇದೆ. ನಿಮ್ಮ ಸಕಾರಾತ್ಮಕ ಚಿಂತನೆ ಇತರರಿಗೂ ಸ್ಫೂರ್ತಿ ನೀಡಬಹುದು. ಈ ದಿನ ಗಂಭೀರ ಚಿಂತನ, ಆರ್ಥಿಕ ಮೌಲ್ಯಮಾಪನ ಮತ್ತು ಆತ್ಮಪರಿಶೀಲನೆಗೆ ಅನುಕೂಲಕರವಾಗಿದೆ. ಬುಧವಾರದ ಬುಧಗ್ರಹದ ಪ್ರಭಾವದಿಂದ ಇವತ್ತು ನಿಮಗೆ ಜ್ಞಾನ, ಸಂವಹನ ಹಾಗೂ ವಿವೇಕದ ಬೆಳಕು ನೀಡುತ್ತದೆ. ಹೊಸ ಕಲಿಕೆ, ನವೀನ ಯೋಜನೆಗಳ ಆರಂಭ ಅಥವಾ ಬುದ್ಧಿವಂತ ನಿರ್ಧಾರಗಳ ದಿನವಿದು. ಇಂದು ವೃತ್ತಿಪರ ಸಂಬಂಧಗಳು, ವ್ಯಕ್ತಿತ್ವ ನಿರ್ವಹಣೆಯು ಹೆಚ್ಚು ಪರಿಣಾಮ ಬೀರುವ ದಿನ. ವಿವೇಕಪೂರ್ವಕವಾಗಿ ನಡೆದುಕೊಂಡರೆ ಫಲವತ್ತಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀತಿ, ಶಿಸ್ತಿನ ನಡೆ ಮತ್ತು ಸ್ಪಷ್ಟತೆ ಹೊಂದಿರುವವರು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಬಹುದು. ಪ್ರಮುಖ ಯೋಜನೆಗಳ ಪ್ರಗತಿಗೆ ಇದು ಒಳ್ಳೆಯ ದಿನವಾಗಿರಬಹುದು. ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಗತಿಗಳಲ್ಲಿ ನೀವು ಮುನ್ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ. ವೃತ್ತಿ ಬದಲಾವಣೆ ಅಥವಾ ಹೊಸ ಉದ್ಯೋಗದ ಕುರಿತಾದ ಸಂದರ್ಶನಗಳು ಇಂದು ಯಶಸ್ವಿಯಾಗಬಹುದು. ನಿಮ್ಮ ಮಾತು ಮತ್ತು ಪ್ರಸ್ತುತಪಡಿಸುವ ಶೈಲಿ ಗಮನ ಸೆಳೆಯಬಹುದು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಇಂದು ಹೊಸ ಪ್ರಯೋಗಗಳನ್ನು ಆರಂಭಿಸಬಹುದು. ಉದ್ಯಮಿಗಳಿಗಾಗಿ ಇಂದು ಲಾಭದಾಯಕ ವ್ಯವಹಾರ ಚಟುವಟಿಕೆಗಳ ದಿನ. ಹೊಸ ನಿಕಟ ಸಂಬಂಧಿತ ವ್ಯವಹಾರ ಗುಂಪುಗಳೊಂದಿಗೆ ಮಾತುಕತೆ ಪ್ರಾರಂಭವಾಗಬಹುದು. ಆದರೆ ಯಾವುದೇ ಒಪ್ಪಂದಕ್ಕೆ ಕೈ ಹಾಕುವ ಮುನ್ನ ಸೂಕ್ತ ಕಾನೂನು ಪರಾಮರ್ಶೆ ಮಾಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಬರೆಯುವ ಯೋಗವಿದೆ. ಹಿಂದಿನ ಹೂಡಿಕೆಗಳಿಂದ ಸ್ವಲ್ಪ ಲಾಭದಾಯಕ ಆದಾಯ ಸಾಧ್ಯವಿದೆ. ಆದರೆ ಹೊಸ ಹೂಡಿಕೆಗಳು ವಿಶೇಷವಾಗಿ ಲಾಭ ನೀಡಲಿದೆ ಎಂಬ ಭರವಸೆ ಇಲ್ಲ. ಹಣ ವ್ಯಯಿಸುವ ಸಂದರ್ಭದಲ್ಲಿ ಯೋಜನೆಯ ಕೊರತೆ ಇರಬಾರದು. ಇಂದು ಬಡ್ಡಿದರ ಅಥವಾ ಸಾಲದ ವ್ಯವಹಾರಗಳಿಗೆ ಮಿತಿವರೆ ಇಡುವುದು ಶ್ರೇಷ್ಠ. ಕುಟುಂಬ ಅಥವಾ ಆಪ್ತರ ಸಾಲದ ಬೇಡಿಕೆಗೆ ಎಚ್ಚರಿಕೆಯಿಂದ ಸ್ಪಂದಿಸಬೇಕು. ಅನಿರೀಕ್ಷಿತ ಖರ್ಚುಗಳು ಇಂದು ಇರಲಿವೆ. ವಾಹನ, ಮಕ್ಕಳ ಶಿಕ್ಷಣ ಅಥವಾ ಪ್ರವಾಸ ಸಂಬಂಧಿತವಾಗಿ ಹಣಕಾಸು ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಬಳಸಿ ಮತ್ತು ಯಾವುದೇ ಲಾಭದಾಯಕ ಅವಕಾಶದ ಹಿಂದೆ ಓಡುವ ಮೊದಲು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಆರೋಗ್ಯದಲ್ಲಿ ಪ್ರಗತಿಯನ್ನು ಸಾಧಿಸಲು ನಿರ್ದಿಷ್ಟ ಆಹಾರ ನಿಯಮ ಮತ್ತು ವಿಶ್ರಾಂತಿಯ ಅವಶ್ಯಕತೆ ಇದೆ. ಹೊಟ್ಟೆ, ಜೀರ್ಣಕ್ರಿಯೆಗಳ ತೊಂದರೆ ಅಥವಾ ಶಕ್ತಿಹೀನತೆ ಕಾಣಿಸಬಹುದಾದ ದಿನ. ಹಗಲು ವೇಳೆ ನೀರು ಸೇವನೆ ಹೆಚ್ಚಿಸಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಮಾನಸಿಕ ಒತ್ತಡದಿಂದ ಪಾರಾಗಲು ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನ ಪ್ರಯೋಜನಕಾರಿಯಾಗಬಹುದು. ದೇಹದಲ್ಲಿ ಸಡಿಲತನ, ಉಜ್ಜೀವನ ನೀಡುವ ನೈಜ ಆಹಾರ ವೈದ್ಯ ಪದ್ಧತಿಗಳ ಅನುಸರಣೆ ಬಹುಪಯೋಗಿ. ಈ ದಿನ ಎಣ್ಣೆ ಮಸಾಜ್, ಬಿಸಿಯ ನೀರಿನಲ್ಲಿ ಸ್ನಾನ ಮತ್ತು ಕಾಲುಗಳಿಗೆ ವಿಶ್ರಾಂತಿ ನೀಡುವುದು ಆರೋಗ್ಯಕ್ಕೆ ಅನುಕೂಲ. ನಿದ್ರೆ ಸಮಯಕ್ಕೆ ಅನುಸಾರವಾಗಿ ನಡವಳಿ ಬೆಳೆಯಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳು ನಿಮ್ಮ ಶ್ರದ್ಧೆ, ಸಹಾನುಭೂತಿ ಮತ್ತು ಶಾಂತಚಿಂತನದಿಂದ ಹೆಚ್ಚು ಸಕಾರಾತ್ಮಕವಾಗುತ್ತವೆ. ಹಿರಿಯರ ಸಲಹೆ ಹಾಗೂ ಆಶೀರ್ವಾದವು ದಿಕ್ಕು ತೋರಿಸಬಹುದಾದ ದಿನ. ಸಂಬಂಧಗಳ ಬೆಳವಣಿಗೆಗೆ ಪ್ರಾಮಾಣಿಕ ಸಂಭಾಷಣೆ ಬಹುಮುಖ್ಯ. ವಿವಾಹಿತರು ಇಂದು ಸಂಗಾತಿಯೊಂದಿಗೆ ಸಂವಹನದ ಮೂಲಕ ಹೃದಯ ಸ್ಪರ್ಶಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಒಟ್ಟಾಗಿ ಸಮಯ ಕಳೆಯುವ ಅವಕಾಶ ನಿಮಗೆ ಸಂತೋಷ ತರಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಇಂದು ಧರ್ಮದಂತದ್ದು. ಸ್ನೇಹಿತರು ಅಥವಾ ಆಪ್ತರು ದೂರವಿರುವವರು ಸಂಪರ್ಕಿಸಬಹುದು. ಅವರನ್ನು ಸದುಪಯೋಗ ಮಾಡಿಕೊಳ್ಳಿ. ವೀಕ್ಷಕರೇ, ನೀವು
ಬುಧವಾರದ ಬುಧಗ್ರಹದ ಶಕ್ತಿಯನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಜ್ಞಾನಪೂರ್ಣ ಗ್ರಂಥ ಪಠಣ, ಗುರುಗಳಿಗೆ ಸೇವೆ ಅಥವಾ ವಿದ್ಯಾದಾನದ ಚಟುವಟಿಕೆಗಳಲ್ಲಿ ತೊಡಗುವುದು ಶುಭ ಕಾರ್ಯ. ಜಪ, ಧ್ಯಾನ, ಪುನಶ್ಚಿಂತನೆ ಇವು ಮನಃಶಾಂತಿಗೆ ಮಾರ್ಗ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 35 ಅಥವಾ 70 ಬಾರಿ ಜಪಿಸಿ ತುಳಸಿ ದಳದಿಂದ ದೇವರಿಗೆ ಅರ್ಚಿಸಿ. ಕನಿಷ್ಠ ಒಂದು ವಿದ್ಯಾರ್ಥಿಗೆ ಪಠ್ಯಪೂರ್ವಕ ಸಹಾಯ ಮಾಡುವ ಮೂಲಕ ಜ್ಞಾನಶಕ್ತಿ ಬಲಪಡಿಸುತ್ತದೆ. ಹಸಿರು ಬಟ್ಟೆ ಅಥವಾ ವಿದ್ಯೆ ಸಂಬಂಧಿತ ಪುಸ್ತಕ ದಾನ ಶುಭಪ್ರದ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧದ ಶಕ್ತಿಯ ಸಂಕೇತ. ಸಂವಹನ, ಚತುರತೆ ಮತ್ತು ಚಲನೆಯ ಪ್ರತೀಕವಾಗಿರುವ ಈ ಸಂಖ್ಯೆ ಇಂದು ನಿಮ್ಮ ಚಟುವಟಿಕೆಗೆ ಮುನ್ನಡೆಸುವ ಶಕ್ತಿ ನೀಡಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನೆಮ್ಮದಿ, ಜೀವರಸ ಮತ್ತು ಆತ್ಮಚೈತನ್ಯವನ್ನು ತರುತ್ತದೆ. ಹಸಿರು ಉಡುಪು ಧರಿಸುವುದು ಅಥವಾ ಹಸಿರು ತ್ಯಾಜ್ಯವಿಲ್ಲದ ಆಹಾರ ಸೇವನೆಯಿಂದ ಫಲ ಸಿಗಬಹುದು. ಶುಭ ಸಮಯ ಬೆಳಗ್ಗೆ 9:15 ರಿಂದ ಮಧ್ಯಾಹ್ನ ಬೆಳಗ್ಗೆ 11:30. ಈ ಸಮಯದೊಳಗೆ ಪ್ರಾರಂಭಗೊಂಡ ಕೆಲಸಗಳು ಯಶಸ್ಸಿನತ್ತ ಸಾಗುತ್ತವೆ. ನವೀನ ಯೋಜನೆಗಳು, ವ್ಯಾಪಾರದ ಲೆಕ್ಕಪತ್ರ ಅಥವಾ ದೇವತಾ ಪೂಜೆಗಳಿಗೆ ಇದು ಸರ್ವೋತ್ತಮ ಕಾಲ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತೀವ್ರ ಬುದ್ಧಿಶಕ್ತಿ, ಚುರುಕುತನ ಮತ್ತು ಕಲಾತ್ಮಕತೆ ಯುಕ್ತವಾಗಿ ತಮ್ಮ ದಿನವನ್ನು ರೂಪಿಸಬಹುದಾದ ದಿನವಾಗಿದೆ. ನಿತ್ಯದ ಕಾರ್ಯಗಳಲ್ಲಿ ಹೊಸ ರೀತಿಯ ಯೋಚನೆ, ಪರಿಹಾರಗಳ ಅರಿವು ಮೂಡಬಹುದಾಗಿದೆ. ಬುಧ ಗ್ರಹದ ಪ್ರಭಾವದಿಂದ ನಿರ್ಧಾರ ಶಕ್ತಿ ಮತ್ತು ಸಂವಹನ ಶಕ್ತಿ ಹೆಚ್ಚಾಗಿದ್ದು, ಸನ್ನಿವೇಶಗಳನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ಇರುತ್ತದೆ. ಪ್ರಯತ್ನಗಳಲ್ಲಿ ಮುಂದುವರೆದ ತೊಡಕುಗಳು ನಿಧಾನವಾಗಿ ಸಡಿಲಗೊಳ್ಳಬಹುದು. ಇದೊಂದು ಬದಲಾವಣೆ ತರುವ ದಿನ. ದೂರದ ಉದ್ಯಮಿಕ ಸಂಪರ್ಕ, ದೂರದ ಸಂಬಂಧಗಳು, ಸಂವಹನ ಮೀಡಿಯಾದಲ್ಲಿ ಯಶಸ್ಸು ಸಿಗಬಹುದು. ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಹಾಗೂ ಅದನ್ನು ಸ್ಪಷ್ಟವಾಗಿ ಅಭಿವ್ಯಕ್ತಗೊಳಿಸುವ ಸಾಮರ್ಥ್ಯ ಇಂದಿನ ಪ್ರಮುಖ ಶಕ್ತಿಯಾಗಿರುತ್ತದೆ. ಇಂದು ನಿಮ್ಮ ಚುರುಕುತನ ಮತ್ತು ಬುದ್ಧಿವಂತಿಕೆಯ ಪರೀಕ್ಷೆಯ ದಿನವಾಗಿದೆ. ಎಲ್ಲ ಕಡೆಯೂ ನಿಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ಬೆಲೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಕ್ಷೇತ್ರದಲ್ಲಿ ಇದು ಬಹುಮುಖ್ಯವಾದ ವಿಚಾರಗಳನ್ನು ನಿರ್ಧರಿಸುವ ಹೊಸ ಯೋಜನೆಗಳು, ಸಭೆಗಳು, ಪ್ರಸ್ತುತಿಗಳು ನಡೆಯುವ ದಿನವಾಗಲಿದೆ. ನಿಮ್ಮ ತಂತ್ರಜ್ಞಾನ ಜ್ಞಾನ, ಪ್ರಸ್ತುತಿಗೆ ಸಿದ್ಧತೆ, ಸಮಯದ ಪಾವತಿ ಈ ಎಲ್ಲವೂ ಮುಖ್ಯ. ಸಾಮಾಜಿಕ ಮೀಡಿಯಾ, ಮಾರ್ಕೆಟಿಂಗ್, ಕನ್ಸಲ್ಟಿಂಗ್ ಕ್ಷೇತ್ರದವರಿಗೆ ಉತ್ತಮ ಫಲ. ಕೆಲವರು ಕರ್ತವ್ಯದಲ್ಲಿ ಹೆಚ್ಚು ಮಾತನಾಡಬೇಕಾಗಬಹುದು ಅಥವಾ ಬೇರೆಯವರ ಅಭಿಪ್ರಾಯಗಳನ್ನು ಶ್ರದ್ಧೆಯಿಂದ ಆಲಿಸಬೇಕಾಗಬಹುದು. ಹೊಸ ಉದ್ಯೋಗಕ್ಕಾಗಿ ಯತ್ನಿಸುತ್ತಿರುವವರಿಗೆ ಸಂದರ್ಶನಗಳಾಗಬಹುದು. ನಿಮ್ಮ ಪಟ್ಟಿ ಮಾಡಿರುವ ಯೋಜನೆಗಳು ಮುಖ್ಯಸ್ಥರ ಮುಂದೆ ಇಡುವ ಸೂಕ್ತ ಅವಕಾಶ ಸಿಗುತ್ತದೆ. ವ್ಯವಹಾರಿಗಳಿಗಾಗಿ ಹೊಸ ಗುತ್ತಿಗೆಗಳು, ಗುತ್ತಿಗೆದಾರರೊಂದಿಗೆ ಸಂವಾದ, ಪಾವತಿ ಶೇಖರಣಾ ವಿಚಾರಗಳು ನಡೆಯಬಹುದು. ಹೆಚ್ಚು ಸಂವಹನದ ಮೂಲಕ ವ್ಯವಹಾರಿಕ ಬೆಳವಣಿಗೆ ಸಾಧ್ಯ. ನೂತನ ಗ್ರಾಹಕರನ್ನು ಸೆಳೆಯುವ ಅವಕಾಶವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಂವಹನದ ಮೂಲಕ ಬರುವ ಆದಾಯ ಟುಡೇಸ್ ಹೈಲೈಟ್. ಪೂರ್ವಕಾಲದಲ್ಲಿ ಮಾಡಿದ ವ್ಯವಹಾರಗಳು ಇಂದು ಲಾಭ ತರುವುದು. ಕೆಲವರು ಮೌಲ್ಯಯುತ ಮಾಹಿತಿ ನೀಡಿ ಹಣ ಗಳಿಸಲು ಸಾಧ್ಯ. ಆದಾಯದ ಹೊಸ ಮಾರ್ಗಗಳು ಬರುವುದು ಸಾಧ್ಯ, ಆದರೆ ಖರ್ಚಿನ ನಿರ್ವಹಣೆ ಮಾತ್ರ ಜವಾಬ್ದಾರಿಯುತವಾಗಿರಬೇಕು. ನಾನಾ ಸಣ್ಣ ಖರ್ಚುಗಳು ಒಟ್ಟಾಗಿ ದೊಡ್ಡ ಮೊತ್ತ ತಲುಪಬಹುದು. ಕ್ರೆಡಿಟ್ ಕಾರ್ಡ್, ಸಾಲ, ಸಾಲದ ಭದ್ರತೆ ಇವು ಬಗ್ಗೆ ಎಚ್ಚರ. ಹೂಡಿಕೆ ಮಾಡುವವರಿಗಾಗಿಯೂ ಇದು ವಿಶ್ಲೇಷಣೆಗಾಗಿ ಸೂಕ್ತ ದಿನ, ಆದರೆ ಹೊಸ ಬಂಡವಾಳ ಹೂಡಿಕೆಗೆ ಮುನ್ನ ಸಲಹೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಒತ್ತಡ ಮತ್ತು ಮಾಹಿತಿ ಗೊಂದಲದಿಂದ ಉಂಟಾಗುವ ತಲೆನೋವು, ನಿದ್ರಾಹೀನತೆ ಸಾಧ್ಯ. ತಾತ್ಕಾಲಿಕ ಜ್ವರ, ದಪ್ಪ ನೀರಿನ ಸೇವನೆ ಅಗತ್ಯ. ಜೊತೆಯಲ್ಲಿ ನಿಮಗೆ ಸೂರ್ಯ ಅಥವಾ ಉಷ್ಣತೆಯ ತೊಂದರೆಗಳು ತಾಕತ್ತು ಕಡಿಮೆ ಮಾಡಬಹುದು. ಹಲವರು ಹೆಚ್ಚು ಮಾತನಾಡುವ ಮತ್ತು ತೀವ್ರವಾಗಿ ಯೋಚಿಸುವ ಪರಿಸ್ಥಿತಿಯಲ್ಲಿರಬಹುದು. ಆದ್ದರಿಂದ ಅರ್ಧ ಗಂಟೆಯ ಶಾಂತ ವಿಶ್ರಾಂತಿಯನ್ನು ಇಟ್ಟುಕೊಳ್ಳುವುದು ಉತ್ತಮ. ಬುದ್ಧಿಗತಿಯ ದಿನಗಳಲ್ಲಿ ಷಟ್ಕರ್ಮ, ಪ್ರಾಣಾಯಾಮ ಅಥವಾ ಕಾಫಿ ಸೇವನೆ ಮಿತವಾಗಿ ಇಡಬೇಕು. ನೀರಿನ ಸೇವನೆ ಹೆಚ್ಚಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನೆಯಲ್ಲಿಯೂ ಮಾತುಗಳ ಸರಪಳಿ ಬಹಳವಾಗಿ ನಡೆದು ಬಿಡಬಹುದು. ತಿಳಿವಳಿಕೆಯ ಮಾತು, ಸಮಯೋಚಿತ ಪ್ರತಿಕ್ರಿಯೆ ಇವೆಲ್ಲವೂ ನಿಮಗೆ ಶ್ರೇಷ್ಠ ಶಾಂತಿ ತರುತ್ತದೆ. ದಾಂಪತ್ಯ ಜೀವನದಲ್ಲಿ ಸಹಚರನೊಂದಿಗೆ ವಿಷಯ ಸ್ಪಷ್ಟಪಡಿಸುವ ಅವಕಾಶ ಬರುತ್ತದೆ. ಇದು ಒಮ್ಮತ, ಸಹಕಾರ ಹೆಚ್ಚಿಸುವ ದಿನ. ಪೋಷಕರೊಂದಿಗೆ ಸಂಭಾಷಣೆ, ಮಕ್ಕಳಿಗೆ ಮಾರ್ಗದರ್ಶನ ಇಂದು ಫಲಕಾರಿಯಾಗಬಹುದು. ಸ್ನೇಹಿತರೊಂದಿಗೆ ಅಲ್ಪ ವ್ಯತ್ಯಾಸವಿದ್ದರೆ ಸನಿಹವಾಗುವ ಯೋಗ. ದೂರದ ಸಂಬಂಧಿಕರ ಕಡೆಯಿಂದ ಕಥೆಗಳು, ಮಾಹಿತಿ ಅಥವಾ ಆಮಂತ್ರಣ ಬರುವ ಸಾಧ್ಯತೆ. ವೀಕ್ಷಕರೇ, ನೀವು
ಈ ಬುಧವಾರ ಬುಧ ಗ್ರಹನ ಪ್ರಭಾವದಿಂದ ಬುದ್ಧಿ, ವಿವೇಕ, ತಿಳಿವಳಿಕೆ ಬೆಳೆಯುತ್ತದೆ. ಈ ಶಕ್ತಿ ಬಾಳಿನಲ್ಲಿ ಮಾರ್ಗದರ್ಶನದಂತೆ ಕಾರ್ಯನಿರ್ವಹಿಸುತ್ತದೆ. ಬುಧದ ಶಕ್ತಿ ಶುದ್ಧಿಗೊಳಿಸಲು ಕೆಳಗಿನ ಮಂತ್ರವನ್ನು 37 ಅಥವಾ 53 ಬಾರಿ ಜಪಿಸಬಹುದು. ಓಂ ಬುಂ ಬುಧಾಯ ನಮಃ. ಹಸಿರು ಬಟ್ಟೆ ಧರಿಸಿ ತುಳಸಿ ಗಿಡಕ್ಕೆ ನೀರಿಟ್ಟು ಪ್ರಾರ್ಥನೆ ಮಾಡಿ. ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡುವುದು ಶುಭ. ಬುದ್ಧಿಗೆ ಮೆರುಗು ನೀಡಲು ಜೇನುಮದ್ದು ಸೇವನೆ, ಹಸಿರು ಪಲ್ಯ ಅಥವಾ ಸಸ್ಯಾಹಾರಿ ಆಹಾರ ಸೇವನೆ ಒಳ್ಳೆಯದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಯ ಚುರುಕುತನದ ಹಾಗೂ ಬದಲಾವಣೆಯ ಸಂಕೇತವಾಗಿದೆ. ಇಂದಿನ ಎಲ್ಲಾ ಕೆಲಸಗಳಲ್ಲಿ ಈ ಶಕ್ತಿಯನ್ನು ತೋರಿಸಬಲ್ಲಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಸಮತೋಲ, ಶುದ್ಧತೆ ಮತ್ತು ಹಸಿವಿಲ್ಲದ ಯೋಚನೆಗಳನ್ನು ತಂದೀತು. ಹಸಿರು ಬಟ್ಟೆ ಧರಿಸಿ. ಹಸಿರು ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ 15 ನಿಮಿಷ. ಈ ಸಮಯದೊಳಗೆ ಮಾಡಿದ ಯಾವುದೇ ಮಹತ್ವದ ಕಾರ್ಯಗಳು, ಸಭೆಗಳು ಅಥವಾ ಉಪನ್ಯಾಸಗಳು ಯಶಸ್ಸು ತರುವ ಸಾಧ್ಯತೆ ಹೆಚ್ಚು. ಇವು ನಿಮ್ಮ ಚಿಂತನೆಗೆ ಸ್ಪಷ್ಟತೆ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನೆ ಮತ್ತು ಬುದ್ಧಿಯ ಮಧ್ಯಸ್ಥತೆಯೊಂದಿಗೆ ದಿನವನ್ನು ಸಾಗಿಸಬೇಕಾದ ದಿನ. ನಿಮ್ಮ ಸಂವೇದನಾಶೀಲತೆ ಮತ್ತು ಮನಸ್ಸಿನೊಳಗಿನ ಅಂತರ್ದೃಷ್ಟಿಯು ನಿರ್ಣಯಗಳಲ್ಲಿ ದೀಪವಾಗಿ ಬೆಳಗುತ್ತದೆ. ನಿಮ್ಮ ಆತ್ಮೀಯ ಸ್ವಭಾವದಿಂದ ಇವತ್ತು ನಿಮ್ಮ ಸ್ನೇಹಿತರು, ಕುಟುಂಬದವರು ಮತ್ತು ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರರಾಗಬಹುದು. ಚಂದ್ರನ ಪ್ರಭಾವದಿಂದಾಗಿ ಕೆಲವು ಕ್ಷಣಗಳಲ್ಲಿ ಮನಸ್ಸಿನಲ್ಲಿ ಚಂಚಲತೆ ಬರುವ ಸಾಧ್ಯತೆ ಇದೆ. ಆದರೂ ಆತ್ಮಸಂಕಲ್ಪದಿಂದ ನೀವೇ ಆ ಸ್ಥಿತಿಯನ್ನು ನಿಯಂತ್ರಿಸಬಹುದು. ಇಂದು ನಿಮಗೆ ಭಾವನೆಗಳು ಗಾಢವಾಗಬಹುದು, ಆದರೆ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಹಳೆಯ ಬಂಧುಗಳು ಅಥವಾ ಮರೆತಿರುವ ಪರಿಚಯಗಳು ಪುನಃ ಸಂಪರ್ಕಕ್ಕೆ ಬರುತ್ತದೆ. ಹೊಸ ಯೋಜನೆಗಳು ಮತ್ತು ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಚಿಂತನೆಗಳು ಮುಂದೆ ಬರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಕಠಿಣ ಪರಿಶ್ರಮ ಮತ್ತು ಸಹಕಾರದ ನಿಟ್ಟಿನಲ್ಲಿ ಯಶಸ್ಸು ದೊರಕಲಿದೆ. ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಸಂದರ್ಭಗಳು ಉದಯವಾಗಬಹುದು. ಹಿರಿಯರ ಗಮನ ಸೆಳೆಯುವ ಹಾಗೂ ಅವರಿಂದ ಸಲಹೆ ಪಡೆದು ಮುಂದುವರಿಯುವ ದಿನವಿದು. ವೈಶಿಷ್ಟ್ಯಪೂರ್ಣ ಕಾರ್ಯಪಟುತೆಯಿಂದ ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರರಾಗಬಹುದು. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಯ ಸೂಚನೆ ಇರುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಇಂದಿನ ದಿನ ತಮ್ಮ ಗುರಿಯ ಕಡೆಗೆ ಮೊದಲ ಹೆಜ್ಜೆ ಇಡುವ ಸೂಕ್ತ ಸಮಯ. ಉತ್ತಮ ತಯಾರಿ ಹಾಗೂ ಆತ್ಮವಿಶ್ವಾಸದಿಂದ ನೀವು ಪ್ರಭಾವ ಬೀರುವಿರಿ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ಸಂಬಂಧಿ ದಾಖಲೆಗಳನ್ನು ಪರಿಶೀಲನೆ ಮಾಡುವ, ಪಾಲುದಾರರೊಂದಿಗೆ ಮಾತುಕತೆ ನಡೆಸುವ ಮತ್ತು ಮುಂದಿನ ಹೂಡಿಕೆಗಳ ಬಗ್ಗೆ ಸಂವಾದ ನಡೆಸುವ ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ನಿಮಗೆ ಜಾಗ್ರತೆ ಮತ್ತು ಸ್ಥಿರತೆ ಅವಶ್ಯಕ. ಕೆಲವು ಅಗತ್ಯವಿಲ್ಲದ ಖರ್ಚುಗಳು ಮನಸ್ಸಿಗೆ ತೊಂದರೆ ನೀಡಬಹುದು. ಹೊಸ ಖರೀದಿಗಳು ಅಥವಾ ಲಕ್ಸುರಿ ಖರ್ಚುಗಳು ಮುಂದಕ್ಕೆ ಹಾಯಿಸುವುದು ಉತ್ತಮ. ಹಳೆಯ ಹೂಡಿಕೆಗಳಿಂದ ಸಣ್ಣ ಲಾಭ ಅಥವಾ ಪುನಃ ಹೂಡಿಕೆ ಮಾಡುವ ಅವಕಾಶಗಳು ಬರಬಹುದು. ಇತ್ತೀಚೆಗೆ ಸಾಲ ಮಾಡಿದವರೇ ಆಗಿದ್ದರೆ ಇಂದಿನ ದಿನ ಸದ್ಯಕ್ಕಾದರೂ ಹೊಸ ಸಾಲದ ಯೋಜನೆಗಳನ್ನು ವಿಳಂಬಿಸುವುದು ಉತ್ತಮ. ಕುಟುಂಬದ ಅಗತ್ಯಗಳಿಗೆ ಹಣವನ್ನು ಖರ್ಚು ಮಾಡುವ ಸಂದರ್ಭ ಬರಬಹುದು, ಆದರೆ ಮಿತವ್ಯಯದಿಂದ ನೀವು ಸಮತೋಲನ ಕಾಯ್ದುಕೊಳ್ಳಬಲ್ಲಿರಿ. ಹಿರಿಯರ ಸಲಹೆಯಿಂದ ಹಣಕಾಸು ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹದ ದಣಿವಿನಿಂದಾಗಿ ನಿರಾಶೆಯ ಲಘು ಅನುಭವವಿರಬಹುದು. ತೂಕದ ಸಮಸ್ಯೆ, ಜೀರ್ಣಕ್ರಿಯೆ ಮತ್ತು ಹೊಟ್ಟೆ ಸಂಬಂಧಿತ ತೊಂದರೆಗಳು ಕಂಡುಬರಬಹುದು. ಆಹಾರ ನಿಯಮ, ಸಮಯಕ್ಕೆ ತಿನ್ನುವುದು ಮುಖ್ಯ. ಬಿಸಿಲಿನ ತೀವ್ರತೆ ಅಥವಾ ಅತಿಯಾದ ಕೆಲಸದಿಂದ ಶಕ್ತಿ ಕುಂದು ಬೀಳುವ ಸಾಧ್ಯತೆ ಇದೆ. ನಿದ್ದೆ ಸರಿಯಾಗಿ ಪಡೆಯುವುದು, ತಂಪಾದ ನೀರು ಸೇವಿಸುವುದು ಹಾಗೂ ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ಧ್ಯಾನ, ಯೋಗ ಅಥವಾ ನಿಧಾನವಾದ ವಿಹಾರಗಳಿಂದ ಆರೋಗ್ಯದಲ್ಲಿ ಚೈತನ್ಯ ಮೂಡಲಿದೆ. ಇಂದು ಬೆಳಗ್ಗೆ ಎಣ್ಣೆ ಮಸಾಜ್ ಅಥವಾ ಔಷಧೀಯ ಸ್ನಾನದಿಂದ ಶರೀರದಲ್ಲಿ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ, ಇಂದು ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಭಾವನಾತ್ಮಕ ಸಹಕಾರದ ಅಗತ್ಯವಿದೆ. ಮನೆಯ ಹಿರಿಯರೊಂದಿಗೆ ಚರ್ಚೆಗಳು ಗಂಭೀರವಾದಂತಾಗಬಹುದು, ಆದರೂ ಶಾಂತ, ಗೌರವಪೂರ್ಣ ನಡವಳಿಕೆಯಿಂದ ಎಲ್ಲವನ್ನೂ ಸುಧಾರಿಸಬಹುದು. ವಿವಾಹಿತರಿಗೆ ಈ ದಿನ ಸಂಗಾತಿಯೊಂದಿಗೆ ಮನಸ್ಸಿನ ವಿಷಯಗಳನ್ನು ಹಂಚಿಕೊಳ್ಳಲು ಅನುಕೂಲ. ಕುಟುಂಬದ ಒಳಹೊಂದಿಕೆಗೆ ಈ ಸಂವಾದಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ, ಅವರ ವಿಚಾರಗಳಿಗೆ ಮಹತ್ವ ನೀಡುವ ದಿನವಿದು. ಇಂದು ಕುಟುಂಬದ ಸದಸ್ಯರೊಂದಿಗೆ ಮನೆಯ ಕೆಲ ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಈ ಬುಧವಾರ ಚಂದ್ರನ ಪ್ರಭಾವದಿಂದಾಗಿ ಆಧ್ಯಾತ್ಮದಲ್ಲಿ ತೊಡಗುವುದು ಶಕ್ತಿಯ ಪುನರ್ಸ್ಥಾಪನೆಗೆ ಕಾರಣವಾಗುತ್ತದೆ.
ಚಂದ್ರಮಂಡಲ ಧ್ಯಾನ, ಜಪ ಹಾಗೂ ದೇವತಾ ಪೂಜೆಯಿಂದ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಓಂ ಶ್ರೀ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಬಹುದು. ನಿತ್ಯ ಪೂಜೆಯಲ್ಲಿ ನೀರಿನ ಪಾತ್ರಕ್ಕೆ ಕಪ್ಪು ತಿಲ ಹಾಕಿ ಚಂದ್ರನ ಪ್ರಾರ್ಥನೆ ಮಾಡುವುದು ಫಲಕಾರಿಯಾಗಿದೆ. ಚಂದ್ರನ ಆರಾಧನೆಗಾಗಿ ಕಪ್ಪು ಮತ್ತು ಹಸಿರು ಹಣ್ಣುಗಳನ್ನು ದಾನ ಮಾಡುವುದು ಉತ್ತಮ. ಮನೆಯಲ್ಲೇ ತಂಪಾದ ನೀರನ್ನು ಮಡಿಕೆಗಳಲ್ಲಿ ಇಟ್ಟು ಭಕ್ತಿಯಿಂದ ಸೇವಿಸುವುದು ಶಕ್ತಿಯ ಚಕ್ರಗಳನ್ನು ಸಮತೋಲನೆ ಮಾಡುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಕಟಕ ರಾಶಿಗೆ ಸೂಕ್ತವಾದ ಶಾಂತತೆ, ಸಹಾನುಭೂತಿ ಮತ್ತು ಭಾವನೆಗಳ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ನಡತೆ ಸುಧಾರಿತವಾಗಿ ಪರಿಣಮಿಸಬಹುದು. ಅದೃಷ್ಟದ ಬಣ್ಣ ಬೆಳ್ಳಿ ಬಣ್ಣ, ತಂಪಾದ ಬಿಳಿ. ಈ ಬಣ್ಣ ಮನಸ್ಸಿಗೆ ಶಾಂತಿ, ಮನೋಸ್ಥೈರ್ಯ ಹಾಗೂ ಸಮತೋಲನ ತರಬಲ್ಲದು. ಇಂದಿನ ದಿನ ಈ ಬಣ್ಣದ ಉಡುಗೆ ಅಥವಾ ಅಡುಗೆ ಪಾತ್ರೆಗಳು ಬಳಕೆಯು ಶುಭ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 2:55. ಈ ಸಮಯದಲ್ಲಿ ನೀವು ಮಾಡಿದ ಪ್ರಯತ್ನಗಳು ಫಲವನ್ನು ನೀಡಬಹುದು. ವಿಶೇಷವಾಗಿ ಮನೆಯ ಚಟುವಟಿಕೆಗಳು, ಚಿಕ್ಕ ದಾನ ಕಾರ್ಯಗಳು ಅಥವಾ ವಾಣಿಜ್ಯ ನಿರ್ಧಾರಗಳಿಗಾಗಿ ಈ ಸಮಯ ಸದುಪಯೋಗ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹ ರಾಶಿಯವರು ತಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳಿಂದ ಹೊಸ ಸಾಧನೆಗಳಿಗೆ ದಾರಿ ತೋರುವ ದಿನ. ನಿಮ್ಮೊಳಗಿನ ಧೈರ್ಯ ಮತ್ತು ಸ್ಪಷ್ಟ ನಡತೆ ಇತರರ ಗಮನ ಸೆಳೆಯಬಹುದು. ಚತುರ್ಮುಖಿ ಚಿಂತನೆ ಮತ್ತು ಗಂಭೀರ ನಿರ್ಧಾರಗಳ ದಿನವಿದು. ಸೂರ್ಯನ ಪ್ರಭಾವವಿರುವ ಈ ರಾಶಿಗೆ ಇಂದು ಕೆಲವೊಂದು ಸವಾಲುಗಳು ಎದುರಾಗಬಹುದು, ಆದರೆ ಶಕ್ತಿ, ದೃಢತೆ ಮತ್ತು ಧೈರ್ಯದಿಂದ ನೀವು ಅದನ್ನು ನಿಭಾಯಿಸಬಲ್ಲಿರಿ. ನಿಮಗೆ ಒತ್ತಡದ ಸಂದರ್ಭದಲ್ಲಿ ಸಹ ಸಮತೋಲನ ಕಾಪಾಡುವುದು ಮುಖ್ಯ. ಇದೊಂದು ಹೊಸ ಉತ್ಸಾಹ, ಸ್ಫೂರ್ತಿ ಮತ್ತು ಯೋಜನೆಗಳನ್ನು ಆಲೋಚಿಸಲು ಸೂಕ್ತ ದಿನವಾಗಿದೆ. ನಿಮ್ಮ ಪರಿಪಕ್ವತೆಗೆ ಇಂದಿನ ಗ್ರಹಸ್ಥಿತಿ ಸಂಪೂರ್ಣ ಬೆಂಬಲ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ಕಾರ್ಯನಿಷ್ಠೆ ಮತ್ತು ಉತ್ಸಾಹದಿಂದ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಕೆಲವು ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ನಿರ್ಧಾರಗಳು ಗಮನ ಸೆಳೆಯಬಹುದು. ಅಧಿಕಾರಿಗಳ ಮೆಚ್ಚುಗೆ, ಸಹೋದ್ಯೋಗಿಗಳ ಬೆಂಬಲ ದೊರಕಬಹುದು. ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಪರಿಹರಿಸುವ ನಿಮ್ಮ ಶೈಲಿ ಇತರರಿಗೂ ಪ್ರೇರಣೆಯಾಗಿ ಪರಿಣಮಿಸುತ್ತದೆ. ಪ್ರಬಂಧಕರೊಂದಿಗೆ ಮಾತುಕತೆ, ಪ್ರಗತಿ ರಿಪೋರ್ಟ್ ಅಥವಾ ಪ್ರಸ್ತಾವನೆಗಳನ್ನು ನೀಡುವುದಕ್ಕೆ ಇಂದು ಸೂಕ್ತ ದಿನ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಆಯ್ಕೆಗಳ ವಿಶ್ಲೇಷಣೆಗೆ ಒತ್ತು ನೀಡುವುದು ಉತ್ತಮ. ಉದ್ಯಮಿಗಳಿಗಾಗಿ ಹೊಸ ಉತ್ಪನ್ನಗಳ ಪರಿಚಯ, ಹಳೆಯ ಗ್ರಾಹಕರಿಂದ ಪ್ರತಿಕ್ರಿಯೆಗಳ ಸಂಗ್ರಹ ಮತ್ತು ಹಣಕಾಸು ಲೆಕ್ಕಪತ್ರಗಳ ಪರಿಶೀಲನೆ ಮಾಡಬೇಕಾದ ದಿನವಿದು. ಹೊಸ ಹೂಡಿಕೆಗಳಿಗೆ ದಿನ ಅನುಕೂಲಕರವಲ್ಲ, ಆದರೆ ಸಿದ್ಧತೆ ಆರಂಭಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸಂಯಮ ಮತ್ತು ನಿಗದಿತ ಯೋಜನೆಯ ಪ್ರಕಾರ ನಡೆಯುವುದು ಅಗತ್ಯ. ದೊಡ್ಡ ಮೊತ್ತದ ಖರ್ಚು ಅಥವಾ ಹೊಣೆಗಾರಿಕೆಗಳನ್ನು ಮುಂದಕ್ಕೆ ಹಾಕುವುದು ಸೂಕ್ತ. ಹಳೆಯ ಸಾಲ ಅಥವಾ ಬಾಕಿ ವಾಪಸ್ಸು ಬರುವ ಸೂಚನೆಗಳಿವೆ, ಆದರೆ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಕಡ್ಡಾಯ. ಆಸ್ತಿ ಖರೀದಿ ಅಥವಾ ಮಾರಾಟ ಚಟುವಟಿಕೆಯಲ್ಲಿ ಇಂದು ನಿರ್ಧಾರ ತೆಗೆದುಕೊಳ್ಳದಿರುವುದು ಒಳಿತು. ಹಣಕಾಸಿನ ನಿರ್ವಹಣೆಯಲ್ಲಿ ಧೈರ್ಯ ಹಾಗೂ ಸಮರ್ಥತೆಯಿಂದ ಉತ್ತಮ ಫಲಿತಾಂಶ ಪಡೆಯಬಹುದು. ಕುಟುಂಬದ ಸದಸ್ಯರ ಸಲಹೆ ಕೇಳಿ ಮುಂದಿನ ನಿರ್ಧಾರಕ್ಕೆ ತಿರುಗುಬಾಣ ಹಾಕುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹದ ತೂಕ, ತಲೆನೋವು ಅಥವಾ ಉರಿಯೂತ ಸಮಸ್ಯೆ ಉಂಟಾಗಬಹುದು. ದೀರ್ಘಕಾಲ ಕುಳಿತು ಕೆಲಸ ಮಾಡುವವರು ಬೆನ್ನು ನೋವು, ಒತ್ತಡದಿಂದ ತೊಂದರೆ ಅನುಭವಿಸಬಹುದು. ಆಹಾರದ ಮೇಲೆ ಗಮನ ಹರಿಸಿ. ಬಿಸಿ, ಎಣ್ಣೆ, ಮಸಾಲೆ ತಿನ್ನುವುದು ತಡೆಗಟ್ಟಿದರೆ ಉತ್ತಮ. ತಂಪಾದ ಆಹಾರ, ಹಣ್ಣು, ಹಸಿರು ತರಕಾರಿಗಳ ಸೇವನೆ ಶಕ್ತಿ ನೀಡುತ್ತದೆ. ಮನೆ, ಶುದ್ಧ ವಾತಾವರಣ, ಉತ್ತಮ ನಿದ್ರೆ ಹಾಗೂ ಬೆಳಗಿನ ವ್ಯಾಯಾಮದಿಂದ ಆರೋಗ್ಯ ಸುಧಾರಿಸುತ್ತದೆ. ಬೆರಳುಗಳು ಅಥವಾ ಕಾಲುಮಣೆಗಳಲ್ಲಿ ನೋವಿದ್ದರೆ ಎಣ್ಣೆ ಮಸಾಜ್ ನೆರವಾಗಬಹುದು. ಧ್ಯಾನ ಅಥವಾ ಯೋಗದ ಮೂಲಕ ಮನಸ್ಸಿಗೆ ಶಾಂತಿ ತರಬಹುದು. ಇಂದು ಮನಃಶಾಂತಿಗಾಗಿ ವಿಶೇಷ ಪಾಠ, ಪಠಣ ಅಥವಾ ಭಕ್ತಿಪೂರ್ಣ ಶ್ರವಣ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದ ಸಂಬಂಧದಲ್ಲಿ ಇಂದು ಪ್ರಾಮಾಣಿಕತೆ, ಮೃದು ಭಾಷೆ ಮತ್ತು ಸಮಯ ನೀಡುವುದು ಅತ್ಯಗತ್ಯ. ಪತ್ನಿ ಪತಿಯೊಂದಿಗೆ ನಿರ್ಣಯ ಮೂಲಕ ಚರ್ಚೆಗಳು ಸಂಭವಿಸಬಹುದು. ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆಗಳ ಬಗ್ಗೆ ಮನೆಯ ಸದಸ್ಯರೊಂದಿಗೆ ಸಹಕಾರದಿಂದ ಮಾತನಾಡುವ ಸಮಯವಿದು. ನಿಮ್ಮ ಸಹಾನುಭೂತಿ ಹಾಗೂ ಸಹಕಾರದ ನಡತೆ ಮನೆಗೆ ನೆಮ್ಮದಿ ತರುತ್ತದೆ. ಹಿರಿಯರ ಆಶೀರ್ವಾದ ಮಕ್ಕಳಿಗೆ ಪ್ರೇರಣೆ ಮತ್ತು ಕುಟುಂಬದ ಬಂಧನ ಬಲವಾಗಲಿದೆ. ಕೆಲವು ಕುಟುಂಬ ವಿಚಾರಗಳಲ್ಲಿ ಪಾತಂಜಲ ನಿರ್ಣಯ ತೆಗೆದುಕೊಳ್ಳುವ ಹೊಣೆ ನಿಮ್ಮ ಮೇಲಿದೆ. ವೀಕ್ಷಕರೇ, ನೀವು ಈ ಬುಧವಾರ ಸೂರ್ಯನ ಶಕ್ತಿಯನ್ನು ಶಮನಗೊಳಿಸಲು ಸೂರ್ಯನ ಆರಾಧನೆ ಮುಖ್ಯ. ಬೆಳಿಗ್ಗೆ ತಂಪಾದ ನೀರಿನಿಂದ ಸ್ನಾನ ಮಾಡಿ ಆದಿತ್ಯ ಹೃದಯ ಪಠಣ ಅಥವಾ
ಸೂರ್ಯನಿಗೆ ಅರ್ಘ್ಯ ನೀಡುವುದು ಶುಭ. ಓಂ ಘೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಬಹುದು. ಬೆಳಿಗ್ಗೆ ಉಗಮಿಸುವ ಸೂರ್ಯನ ದರ್ಶನ ಮಾಡಿ ಮನಸ್ಸಿಗೆ ಧೈರ್ಯ ತುಂಬಿಕೊಳ್ಳಿ. ಸೂರ್ಯನ ಆರಾಧನೆಗಾಗಿ ಗೋಧಿ, ಕೆಂಪು ಹಣ್ಣುಗಳು ಅಥವಾ ಕೆಂಪು ಹೂವುಗಳನ್ನು ಅರ್ಪಿಸಿ. ಚಕಿತ ಮನಸ್ಸಿಗೆ ಶಕ್ತಿ ತುಂಬಲು ಮನೆಯ ಬೆಳಕಿನ ದಿಕ್ಕಿನಲ್ಲಿ ದೀಪ ಬೆಳಗಿಸುವುದು ಉತ್ತಮ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಶಕ್ತಿ, ನಾಯಕತ್ವ, ಸ್ಫೂರ್ತಿ ಮತ್ತು ಸ್ಪಷ್ಟತೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನೀವು ಹೊಸ ಪ್ರಾರಂಭಕ್ಕೆ ಸಿದ್ಧರಾಗುವಿರಿ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ಶಕ್ತಿಯ, ಉತ್ಸಾಹದ ಮತ್ತು ಚೈತನ್ಯದ ಪ್ರತೀಕ. ಇಂದಿನ ದಿನ ಈ ಬಣ್ಣದ ಉಡುಗೆ ಅಥವಾ ಅಡುಗೆ ಉಪಕರಣಗಳಲ್ಲಿ ಬಳಸುವುದು ಯಶಸ್ಸಿಗೆ ದಾರಿ ತರುತ್ತದೆ. ಶುಭ ಸಮಯ ಬೆಳಗ್ಗೆ 11:55 ರಿಂದ ಮಧ್ಯಾಹ್ನ 1:00. ಈ ಸಮಯದಲ್ಲಿ ನಿಮಗೆ ಎಚ್ಚರ, ಶಕ್ತಿ ಮತ್ತು ಸ್ಪಷ್ಟತೆ ಹೆಚ್ಚು ಇರುತ್ತದೆ. ಈ ಸಮಯದಲ್ಲಿ ಹೊಸ ಕಾರ್ಯಗಳು ಅಥವಾ ತೀರ್ಮಾನಗಳ ಆರಂಭ ಅತ್ಯುತ್ತಮ ಫಲ ನೀಡಬಹುದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತೃಪ್ತಿದಾಯಕ ಬೆಳವಣಿಗೆಯ ಜೊತೆಗೆ ತಮ್ಮ ದೈನಂದಿನ ಕಾರ್ಯಗಳಲ್ಲಿ ಅನುಕ್ರಮ ಮತ್ತು ನಿಯಮಕ್ಕೆ ಮಹತ್ವ ನೀಡಬೇಕಾದ ದಿನ. ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಮತ್ತು ಸೂಕ್ಷ್ಮ ನೋಟ ಇವತ್ತಿನ ಪ್ರಮುಖ ಶಕ್ತಿ ಮೂಲಗಳಾಗುತ್ತವೆ. ಕೆಲವು ನಿರ್ಧಾರಗಳು ಧೈರ್ಯ ಮತ್ತು ಯೋಚನೆಗಳ ಸಮ್ಮಿಲನದಿಂದ ತೆಗೆದುಕೊಳ್ಳಬೇಕಾಗಬಹುದು. ಬುಧನ ಪ್ರಭಾವದಿಂದ ನೀವು ಹೆಚ್ಚು ಸ್ಪಷ್ಟವಾಗಿ ಮತ್ತು ಸಮರ್ಥವಾಗಿ ಮಾತನಾಡುವಿರಿ. ಇದು ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ನಿಮ್ಮನ್ನು ಮುನ್ನಡೆಸಬಹುದು. ಗ್ರಹಸ್ಥಿತಿಯು ನಿಮ್ಮ ಚಿಂತನಶೀಲತೆ, ಸಂವಹನ ಶಕ್ತಿ ಹಾಗೂ ಸಮರ್ಥತೆಯ ಮೇಲೆ ಪೂರಕ ಪರಿಣಾಮ ಬೀರುತ್ತದೆ. ಇಂದು ನಿಮ್ಮ ಶಿಸ್ತಿನ ನಡತೆ ಮತ್ತು ನಿಖರತೆಯ ಮೂಲಕ ಗೆಲುವು ಸಾಧಿಸಬಹುದು. ದಿನದ ಮೊದಲಾರ್ಧದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕಂಡುಬರಬಹುದು, ಆದರೆ ಸಮರ್ಥ ನಿರ್ವಹಣೆಯಿಂದ ಸ್ಥಿತಿಯನ್ನು ನಯವಾಗಿ ಕಳೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಇವತ್ತು ವೃತ್ತಿ ಕ್ಷೇತ್ರದಲ್ಲಿ ಇಂದು ನಿಮ್ಮ ವಿವರಪೂರ್ಣ ಪರಿಶೀಲನೆಯ ಶೈಲಿ ಉಪಯುಕ್ತವಾಗುತ್ತದೆ. ವಿಶೇಷವಾಗಿ ಲೆಕ್ಕಪತ್ರ, ದಾಖಲೆ, ಪ್ರಸ್ತಾವನೆ ಅಥವಾ ಯೋಜನೆಯ ವಿವರಗಳಲ್ಲಿ ನೀವು ಸ್ಪಷ್ಟತೆ ತರುತ್ತೀರಿ. ಕಳೆದ ದಿನಗಳಿಂದ ಕೆಲಸದ ಮೇಲೆ ಬಿಕ್ಕಟ್ಟಿನುಂಟಾದರೆ ಇಂದು ಉತ್ತಮವಾಗಿ ಸುಧಾರಣೆಯಾಗುತ್ತದೆ. ಕೆಲವರಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ, ಪ್ಯಾರಿಷಿಯಲ್ ಪ್ರಾಜೆಕ್ಟ್ ಅಥವಾ ಪ್ರತಿಷ್ಠಿತ ಸಭೆಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳು ಅಥವಾ ಉದ್ಯೋಗದ ಹೊಸ ಅವಕಾಶಗಳು ದೊರೆಯಬಹುದು. ಆದರೆ ಸ್ಪರ್ಧೆ ಇರುವುದರಿಂದ ಉತ್ತಮ ತಯಾರಿ ಮತ್ತು ಆತ್ಮವಿಶ್ವಾಸ ಅಗತ್ಯ. ಉದ್ಯಮಿಗಳಿಗೆ ಇಂದು ವ್ಯವಹಾರದ ಪುನರ್ವಿಮರ್ಶೆ, ಖರ್ಚು ಹಾಗೂ ಆದಾಯದ ಲೆಕ್ಕಾಚಾರ, ಹೊಸ ಕಳಪೆಗಾರರ ಪರಿಶೀಲನೆ ಮಾಡಬೇಕಾದ ಸಮಯ. ಈ ವ್ಯಾಪಾರದ ಜಗತ್ತಿನಲ್ಲಿ ಹೊಸ ಮಾರ್ಗ ಹುಡುಕುವ ಚಟುವಟಿಕೆಗೂ ಇದೊಂದು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಬದ್ಧತೆ ಮತ್ತು ಮಿತವ್ಯಯ ಪ್ರಮುಖ. ಕೆಲ ಖರ್ಚುಗಳು ಅನಿವಾರ್ಯವಾಗಬಹುದು, ಆದರೆ ಮುಂಚಿತ ಯೋಜನೆಯಿಂದ ಸಮತೋಲನ ಕಾಯ್ದುಕೊಳ್ಳಬಹುದು. ಹಳೆಯ ಬಾಕಿಗಳ ಸಂಗ್ರಹ, ಲಘು ಲಾಭದ ಅವಕಾಶಗಳು ಅಥವಾ ಸಣ್ಣ ಮಟ್ಟದ ಹೂಡಿಕೆಯಿಂದ ಫಲ ದೊರೆಯುವ ಸೂಚನೆ ಇದೆ. ಆದರೆ ಯಾವುದೇ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಹಿರಿಯರ ಸಲಹೆಯ ಹೊರತಾಗಿ ಕೈಹಾಕಬೇಡಿ. ಆನ್ಲೈನ್ ವಹಿವಾಟುಗಳಲ್ಲಿ ಎಚ್ಚರಿಕೆ ಅಗತ್ಯ. ಖಚಿತವಾಗದ ಲಿಂಕ್ಗಳು ಅಥವಾ ಖರೀದಿಯಿಂದ ದೂರವಿರಿ. ಹಣ ಹೂಡಿಕೆ ವಿಚಾರದಲ್ಲಿ ಇಂದು ಸ್ಪಷ್ಟತೆ ಹೊಂದುವುದು ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೀರ್ಘಕಾಲ ಕೂರುವ ಕೆಲಸದಿಂದ ಮೂಳೆ ಸಂಧಿ ಅಥವಾ ಮೆಣಸಿನ ಎಲೆಗೆ ಸಂಬಂಧಿತ ಸಮಸ್ಯೆ ಕಾಣಿಸಬಹುದು. ಪಿತ್ತದ ತೊಂದರೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಆಹಾರ ನಿಯಮವನ್ನು ಪಾಲಿಸಲು ಗಮನವಿಡಿ. ತಣ್ಣು ನೀರಿನಲ್ಲಿ ಕಾಲು ಮರುಳು ಮಾಡುವುದು, ಬೆಳಿಗ್ಗೆ ಹಸಿರು ಹಣ್ಣಿನ ಸೇವನೆ ಮಾಡುವುದು ಉತ್ತಮ. ನಿಮ್ಮ ದೈನಂದಿನ ನಿದ್ರೆ ಕ್ರಮ ಸರಿ ಇಲ್ಲದಿದ್ದರೆ ಅದು ನಿಮಗೆ ಒತ್ತಡದ ತೊಂದರೆಯಾಗಿ ತಿರುಗಬಹುದು. ಮನಸ್ಸಿಗೆ ಶಾಂತಿ ತರಲು ಧ್ಯಾನ ಅಥವಾ ಪ್ರಾಣಾಯಾಮ ಪ್ರಕ್ರಿಯೆಗಳಲ್ಲಿ ತೊಡಗುವುದು ಶ್ರೇಷ್ಠ. ದಿನದ 2ನೇ ಭಾಗದಲ್ಲಿ ಉತ್ತಮ ಚೈತನ್ಯ ಇರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಕೆಲ ಭಿನ್ನಾಭಿಪ್ರಾಯಗಳ ನಿರ್ವಹಣೆಗೆ ನಿಮಗೆ ನಿಜವಾದ ಧೈರ್ಯ ಮತ್ತು ಧೈರ್ಯದ ಮಾತುಗಳ ಅಗತ್ಯವಿದೆ. ಶಾಂತವಾಗಿ, ವಿವೇಕ ಬುದ್ಧಿಯಿಂದ ಪ್ರತಿಯೊಂದು ವಿಷಯವನ್ನು ನಿರ್ವಹಿಸಬಲ್ಲಿರಿ. ವಿವಾಹಿತರ ನಡುವೆ ಭಾವನಾತ್ಮಕ ಸಮಾಲೋಚನೆ, ಸಂವೇದನಾತ್ಮಕ ನಡತೆ ಮುಖ್ಯ. ಸಂಗಾತಿಯ ನಂಬಿಕೆ ಮತ್ತು ಸಹಕಾರ ನಿಮ್ಮ ನವಚಿಂತನೆಗಳಿಗೆ ಸ್ಫೂರ್ತಿ ನೀಡಬಲ್ಲದು. ಮಕ್ಕಳೊಂದಿಗೆ ಕಾಲ ಕಳೆಯುವಿಕೆ, ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವುದು ಶ್ರೇಷ್ಠ. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನಸ್ಸಿನಲ್ಲಿ ಧೈರ್ಯ ಹಾಗೂ ನೆಮ್ಮದಿ ಮೂಡುತ್ತದೆ. ವೀಕ್ಷಕರೇ, ನೀವು ಈ ದಿನದ ಬುಧನ ಪ್ರಭಾವದಿಂದ ಜ್ಞಾನ ಮತ್ತು ಭಾವನೆಗಳಿಗೆ ಸಮತೋಲನ ನೀಡುವುದು ಅಗತ್ಯ. ಬುಧದ ಮಂತ್ರ ಜಪ, ದೇವಾಲಯ ಭೇಟಿ ಅಥವಾ ಪುಸ್ತಕದ ಓದು ಈ ದಿನದ ಶ್ರೇಷ್ಠ ಉಪಾಯಗಳು. ಓಂ ಬುಧಾಯ ನಮಃ.
ಎಂಬ ಮಂತ್ರವನ್ನು 17 ಅಥವಾ 34 ಬಾರಿ ಜಪಿಸಿ. ಹಸಿರು ಹಣ್ಣುಗಳು ಅಥವಾ ತರಕಾರಿಗಳನ್ನು ದಾನ ಮಾಡುವುದು ಶುಭ. ಬುಧದ ಆರಾಧನೆಗಾಗಿ ಬೆಳ್ಳಿಗೆ ಅಥವಾ ತುಳಸಿಯ ಹಸಿರು ಗಿಡದ ಸನ್ನಿಧಿಯಲ್ಲಿ ಧೂಪದೀಪಾರಾಧನೆ ಮಾಡಿ. ಮನೆಗಿನ್ನೂ ಶುದ್ಧತೆಯನ್ನು ತರಲು ಹಸಿರು ಬಣ್ಣದ ವಸ್ತುಗಳನ್ನು ಬಳಸಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಸಮನ್ವಯ ಮತ್ತು ಜ್ಞಾನಶಕ್ತಿಯ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ನಿರ್ಣಯಗಳು ನಿಖರವಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಒಳಶಕ್ತಿ, ಸಮತೋಲನ ಮತ್ತು ಜೀವನ ಶಕ್ತಿಗೆ ಬಲ ನೀಡುತ್ತದೆ. ಇಂದಿನ ದಿನ ಹಸಿರು ಬಣ್ಣದ ಉಡುಗೆ ಅಥವಾ ಅಲಂಕಾರಗಳು ಶುಭಕರ. ಶುಭ ಸಮಯ ಬೆಳಗ್ಗೆ 9:30 ರಿಂದ 11:15 ತನಕ. ಈ ಸಮಯದಲ್ಲಿ ಶಿಕ್ಷಣ, ವಾಣಿಜ್ಯ ಮತ್ತು ಕುಟುಂಬ ಸಂಬಂಧಿತ ಕಾರ್ಯಗಳು ಉತ್ತಮ ಫಲ ನೀಡಬಲ್ಲವು. ಈ ಸಮಯದಲ್ಲಿ ನಿಮ್ಮ ಮನಸ್ಸು ತೀಕ್ಷ್ಣ ಹಾಗೂ ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನದ, ಯುಕ್ತಿಯ ಹಾಗೂ ಶ್ರದ್ಧೆಯ ದಿನವನ್ನು ಎದುರಿಸುತ್ತಿದ್ದಾರೆ. ನೀವು ತೋರಿಸುವ ಮಿತಭಾಷೆ, ಶ್ರದ್ಧಾ ಮತ್ತು ನೈತಿಕ ಮೌಲ್ಯಗಳು ಇತರರ ಗಮನ ಸೆಳೆಯುತ್ತವೆ. ಶನಿವಾರದ ನಂತರದ ಈ ಬುಧವಾರ ವ್ಯವಹಾರ ಮತ್ತು ಸಂಬಂಧಗಳಲ್ಲಿ ಹೊಸ ಚೇತನವನ್ನು ತರಲಿರುವುದು ಸ್ಪಷ್ಟ. ಗುರು ಮತ್ತು ಶುಕ್ರನ ಪ್ರಭಾವದಿಂದಾಗಿ ಇಂದಿನ ದಿನ ವ್ಯವಹಾರಿಕವಾಗಿ ಯಶಸ್ಸಿನ ಸೂಚನೆ ನೀಡುತ್ತಿದೆ. ನಿಮ್ಮ ಸಹಜವಾದ ಸೌಂದರ್ಯ, ಬೋಧನೆ ಹಾಗೂ ಬುದ್ಧಿವಂತಿಕೆ ಇವುಗಳನ್ನು ನಿಜವಾದ ದಿಕ್ಕಿನಲ್ಲಿ ಬಳಸಿದರೆ ಸುತ್ತಲಿನವರ ಮೇಲೆ ಉತ್ತಮ ಪ್ರಭಾವ ಬೀರಬಹುದು. ಇಂದು ವ್ಯಕ್ತಿತ್ವವನ್ನು ಮೆರೆಸುವ, ಹೊಸ ಪರಿಚಯಗಳನ್ನು ಸಾಧಿಸುವ ಹಾಗೂ ಆಂತರಿಕ ಶಾಂತಿಗೆ ಬಲ ನೀಡುವ ದಿನ. ಏಕಾಗ್ರತೆ ಮತ್ತು ಧೈರ್ಯದಿಂದ ಕಾರ್ಯಗಳನ್ನು ನಿರ್ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ಇಂದು ನಿಮ್ಮ ವ್ಯಕ್ತಿತ್ವ ಮತ್ತು ಮಾತಿನ ಛಾಯೆ ನಿಮಗೆ ಒಳ್ಳೆಯ ಅವಕಾಶಗಳನ್ನು ತಂದುಕೊಡಬಹುದು. ನಿರ್ಣಾಯಕ ಸಭೆಗಳು ಅಥವಾ ಪ್ರಸ್ತಾವನೆಗಳಿದ್ದು ಇದ್ದರೆ ಸತತ ನಿರೀಕ್ಷೆ ಇರಲಿ, ಕಾರಣ ನಿಮ್ಮ ಸಿದ್ಧತೆ ಹಾಗೂ ನಿರೂಪಣಾ ಶೈಲಿ ಶ್ರೇಷ್ಠವಾಗಿರಬಹುದು. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ, ಸಹೋದ್ಯೋಗಿಗಳಿಂದ ಸಹಕಾರ ಮತ್ತು ಹೊಸ ಹೊಣೆಗಾರಿಕೆಗಳ ನಿರೀಕ್ಷೆ ಇದೆ. ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಹೊಸತೊಂದು ಕಲಿಕೆ ಅಥವಾ ಹೊಸ ಯೋಜನೆಗಳ ಪ್ರಾರಂಭ ಸಾಧ್ಯ. ವೃತ್ತಿ ಬದಲಿ ಚಿಂತನೆ ಹೊಂದಿರುವವರಿಗೆ ಇಂದು ಸಂದರ್ಶನದ ಅಥವಾ ಸಂಭಾಷಣೆಯ ಅವಕಾಶಗಳು ಇದ್ದರೆ ಸಕಾರಾತ್ಮಕವಾಗಿ ಬಳಸಿ. ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಸಂವಹನ ಇಂದು ಅತ್ಯಂತ ಶಕ್ತಿಯುಳ್ಳ ಹತ್ತಿರದ ಮಿತ್ರ. ಉದ್ಯಮಿಗಳಿಗಾಗಿ ಇಂದು ಗ್ರಾಹಕರೊಂದಿಗೆ ಉತ್ತಮ ವ್ಯವಹಾರ, ಹಳೆ ಬಾಕಿ ವಸೂಲಿ ಅಥವಾ ಹೊಸ ಉತ್ಪನ್ನ ಪರಿಚಯಕ್ಕೆ ಅನುಕೂಲಕರ. ವ್ಯಾಪಾರದ ಜಾಲವನ್ನು ವಿಸ್ತರಿಸಲು ಅಥವಾ ಆನ್ಲೈನ್ನಲ್ಲಿ ತನ್ನದಾದ ಬಲವನ್ನೇ ಸ್ಥಾಪಿಸಲು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನ ಹಿನ್ನೋಟದಲ್ಲಿ ಇಂದು ಹೆಚ್ಚು ತಾಳ್ಮೆ ಹಾಗೂ ಸೂಕ್ತ ನಿರ್ವಹಣಾ ಸಾಮರ್ಥ್ಯದ ಅಗತ್ಯವಿದೆ. ಕೆಲವರು ಆಕಸ್ಮಿಕ ಆದಾಯ ಅಥವಾ ಹಿಂದಿನ ಬಾಕಿಗಳ ಸೇರುವಿಕೆ ಅನುಭವಿಸಬಹುದು, ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಅತ್ಯವಶ್ಯ. ಹೊಸ ಹೂಡಿಕೆ ಅಥವಾ ಲಾಭದ ಆಫರ್ಗಳೇ ಇದ್ದರೂ ಸಂಪೂರ್ಣ ಪರಿಶೀಲನೆಯ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಇಂದು ಷೇರು ಮಾರುಕಟ್ಟೆ ಅಥವಾ ಆಸ್ತಿ ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ತಪ್ಪಿಸಿ. ಕುಟುಂಬದ ಖರ್ಚುಗಳು ಮತ್ತು ವೈಯಕ್ತಿಕ ವೆಚ್ಚಗಳನ್ನು ಪ್ರತ್ಯೇಕವಾಗಿ ಪರಿಶೀಲಿಸಿ. ಖಾತರಿ ಇಲ್ಲದ ಸಾಲದ ವ್ಯವಹಾರಗಳು ಮತ್ತು ಹಣದ ಸಾಲ ನೀಡುವುದು ತಪ್ಪಿಸಿ. ಹಿರಿಯರ ಸಲಹೆಯಿಂದ ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳಬಹುದಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದಲ್ಲಿ ಉತ್ಸಾಹವಿಲ್ಲದ ಸ್ಥಿತಿ, ತಲೆನೋವು ಅಥವಾ ಎದೆಬಡಿತ ಇವು ಕಾಣಿಸಬಹುದಾಗಿದೆ. ಆತ್ಮವಿಶ್ವಾಸ ಮತ್ತು ಮನಃಶಕ್ತಿ ಎಷ್ಟರ ಮಟ್ಟಿಗೆ ಶಕ್ತಿಯುತವಾಗಿದೆ ಎಂಬುದರ ಮೇಲೆ ದೇಹದ ಚೈತನ್ಯ ಅವಲಂಬಿತವಾಗಿರುತ್ತದೆ. ಹಲಸಿನ ಹಣ್ಣು, ಕಿತ್ತಳೆ ಹಣ್ಣು ಅಥವಾ ವಿಟಮಿನ್ ಸಿ ಹೊಂದಿರುವ ಆಹಾರ ಸೇವನೆ ಒಳಿತಾಗಿದೆ. ನಿದ್ರೆಯ ಕೊರತೆಯಿಂದ ಮನಸ್ಸು ಚಂಚಲವಾಗಬಹುದು. ಆದುದರಿಂದ ಇಂದಿನ ರಾತ್ರಿ ನಿಧಾನವಾಗಿ ತಂಪಾದ ಸಂಗೀತ ಅಥವಾ ಪುಸ್ತಕದೊಂದಿಗೆ ವಿಶ್ರಾಂತಿ ಪಡೆಯಿರಿ. ಶರೀರದ ಒತ್ತಡ ನಿವಾರಣೆಗೆ ಯೋಗ ಅಥವಾ ಹಸಿರು ಪ್ರದೇಶದಲ್ಲಿ ನಡೆಯುವುದು ಉತ್ತಮ. ಹೆಚ್ಚು ಸಮಯ ಕಂಪ್ಯೂಟರ್ ಮುಂದೆ ಅಥವಾ ವಾಹನ ಚಾಲನೆಯಲ್ಲಿದ್ದರೆ ಕಣ್ಣಿನ ಆರೈಕೆ ಹಾಗೂ ಬೆನ್ನು ಶ್ರದ್ಧೆಯಿಂದ ನೋಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಸದಸ್ಯರೊಂದಿಗೆ ಸರಳ ಸಂವಾದದ ಮೂಲಕ ಸಂಬಂಧಗಳಲ್ಲಿ ನವಚೈತನ್ಯ ತರಲು ಸಾಧ್ಯ. ನಿಮ್ಮ ಮಾತುಗಳಿಂದ ಸಂತೋಷ ಮತ್ತು ಧೈರ್ಯ ಉಂಟು ಮಾಡುವ ಶಕ್ತಿ ಇದೆ. ಇಂದು ಮನೆಯೊಳಗಿನ ಸೌಹಾರ್ದತೆ ಹೆಚ್ಚು ಕಾಣಬಹುದು. ಪತ್ನಿ ಪತಿಯೊಂದಿಗೆ ಕೆಲವು ಗಂಭೀರ ವಿಚಾರಗಳ ನಿರ್ಧಾರಗಳಲ್ಲಿ ಭಾಗಿಯಾಗುವ ಸಂದರ್ಭಗಳಿರಬಹುದು. ಈ ಸಂದರ್ಭದಲ್ಲಿ ಶ್ರವಣ ಶಕ್ತಿ ಮತ್ತು ತಾಳ್ಮೆಯು ನಿಮ್ಮ ಶಕ್ತಿಯಾಗಬಹುದು. ಇಂದು ಪ್ರೀತಿಯ ಮೌಲ್ಯವನ್ನು ಅರಿತು ಮಕ್ಕಳಿಗೆ ಅಥವಾ ನಿಮ್ಮ ಪಾಲುದಾರರಿಗೆ ಶ್ರದ್ಧಾ ಮತ್ತು ಸಮಯ ನೀಡಿದರೆ ನಿಮ್ಮ ಜೀವನದಲ್ಲಿ ಹರ್ಷ ಮತ್ತು ತೃಪ್ತಿಯ ಅನುಭವ ಆಗುತ್ತದೆ. ವೀಕ್ಷಕರೇ, ನೀವು ಈ ದಿನದ ಶಕ್ತಿಯನ್ನು ಸಮತೋಲನದಲ್ಲಿ ಬಳಸುವುದು ಅತ್ಯಂತ ಮುಖ್ಯ.
ಆಧ್ಯಾತ್ಮದ ಮೂಲಕ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಮನೋಬಲವನ್ನು ಒದಗಿಸಬಹುದು. ಓಂ ಶ್ರೀ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 32 ಅಥವಾ 64 ಬಾರಿ ಜಪಿಸಿ. ಶುಕ್ರದ ಪ್ರಭಾವದಿಂದ ಆತ್ಮಸ್ಥೈರ್ಯ, ಪ್ರೀತಿ ಹಾಗೂ ಸಮತೋಲನವನ್ನು ಪಡೆಯಬಹುದು. ವಿಜರ್ಣ ಹೂವುಗಳು, ವಿಶೇಷವಾಗಿ ಬಿಳಿ ಅಥವಾ ಗುಲಾಬಿ ಹೂಗಳು ದೇವರಿಗೆ ಅರ್ಪಿಸಿ. ಕಚಗುಳಿ ಹೊಡೆಯುವ ಮಾತು, ನಿಂದೆ ಅಥವಾ ನಿರಾಕರಣೆಯಿಂದ ದೂರವಿರಿ. ಆರ್ಥಿಕ ಸಂಕಟದಲ್ಲಿರುವವರಿಗೆ ಬಟ್ಟೆ, ಆಹಾರ ಅಥವಾ ಪುಸ್ತಕಗಳ ದಾನ ಮಾಡುವುದು ಪುಣ್ಯದಾಯಕ. ದೇವರ ಸನ್ನಿಧಿಯಲ್ಲಿ ದೀಪ ಬೆಳಗಿಸಿ ಶಾಂತ ಪದಗಳನ್ನು ಪಠಿಸಿರಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸುಂದರತೆ, ಪ್ರೀತಿ, ವಿನ್ಯಾಸ ಮತ್ತು ಸಮತೋಲನದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ನಡವಳಿಕೆ ಹಿತಕರವಾಗಿರುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮಗೆ ಮನಸ್ಸಿನ ಶಾಂತಿ, ಶುದ್ಧತೆ ಮತ್ತು ವೈಚಾರಿಕ ಸಮತೋಲನ ತರುತ್ತದೆ. ಬಿಳಿ ಬಟ್ಟೆ, ಹೂವು ಅಥವಾ ಉಪಕರಣಗಳನ್ನು ಬಳಸಿ ಶುಭ ಫಲ ಪಡೆಯಿರಿ. ಶುಭ ಸಮಯ ಬೆಳಗ್ಗೆ 9:45 ರಿಂದ ಬೆಳಗ್ಗೆ 11:00. ಈ ಸಮಯದೊಳಗೆ ಮಾಡಿದ ಉಪಕ್ರಮಗಳು, ವ್ಯವಹಾರ ಅಥವಾ ಕುಟುಂಬದ ಚಟುವಟಿಕೆಗಳು ಯಶಸ್ಸು ನೀಡುವ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳು ಮತ್ತು ಮನಃಶಾಂತಿಗೆ ಈ ಕಾಲ ಪೂರಕವಾಗಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಅಂತರ್ದೃಷ್ಟಿ, ಪ್ರಬಲ ಮನೋಬಲ ಮತ್ತು ಸ್ಪಷ್ಟ ನಿರ್ಧಾರಗಳಿಂದ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸಬಲ್ಲರು. ನಿಮ್ಮ ಗುಣವಾದ ದೃಢತೆ, ಕಠಿಣ ಪರಿಶ್ರಮ ಮತ್ತು ಗಂಭೀರವಾದ ಆಲೋಚನೆಯು ಈ ದಿನದ ಪ್ರಮುಖ ಶಕ್ತಿಗಳಾಗಿವೆ. ಚಂದ್ರನ ದೃಷ್ಟಿಯಿಂದ ನಿಮ್ಮ ಭಾವನೆಗಳು ಆಳವಾಗಿ ಪ್ರತಿಕ್ರಿಯಿಸಬಹುದಾದ ದಿನವಿದು. ಕೆಲವರಿಗೆ ಪೂರೈಕೆ ಮತ್ತು ಪೂರಕತೆ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡುವ ಸಂದರ್ಭಗಳು ಬರಬಹುದು. ಇಂದು ನಿಮ್ಮ ನಿಗ್ರಹಶೀಲತೆಯು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಹಳೆಯ ಅಪೂರ್ಣ ಕೆಲಸಗಳನ್ನು ಮುಕ್ತಾಯ ಮಾಡುವ, ಸಾಲುಮಾಲು ಪ್ರಾಜೆಕ್ಟ್ಗಳಿಗೆ ಚೈತನ್ಯ ತುಂಬುವ ಮತ್ತು ನಿಮ್ಮ ಗುರಿಯತ್ತ ದೃಷ್ಟಿ ಕೇಂದ್ರೀಕರಿಸುವ ಉತ್ತಮ ಸಮಯವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ನಿಮ್ಮ ಕಾರ್ಯನಿರ್ವಹಣೆಯಲ್ಲಿ ತೀವ್ರತೆ ಹಾಗೂ ಶಿಸ್ತಿನ ಧೋರಣೆಯಿಂದ ಉತ್ತಮ ಸಾಧನೆ ಸಾಧ್ಯ. ನಿರ್ದಿಷ್ಟ ಗುರಿಗಳತ್ತ ನೇರವಾಗಿ ಗಮಿಸುವ ನಿಮ್ಮ ಶೈಲಿ ಇಂದಿನ ಕೆಲಸದ ಬೆಳವಣಿಗೆಯ ಆಧಾರವಾಗುತ್ತದೆ. ಹಿರಿಯರು ನಿಮ್ಮ ಶ್ರಮವನ್ನು ಗುರುತಿಸುವ ಸಾಧ್ಯತೆ ಇದೆ. ಕೆಲವರಿಗೆ ಪ್ರೋತ್ಸಾಹಕ ಮಾತುಗಳು ಅಥವಾ ಹೊಸ ಹೊಣೆಗಾರಿಕೆಯು ದೊರೆಯಬಹುದು. ಇತ್ತೀಚೆಗೆ ಪ್ರಾರಂಭಗೊಂಡ ಯೋಜನೆಗೆ ಸ್ಪಷ್ಟ ಮಾರ್ಗಸೂಚಿಯ ಅಗತ್ಯವಿದೆ. ಅದರಲ್ಲಿ ನೀವು ಮುನ್ನಡೆಸುವ ಶಕ್ತಿ ಹೊಂದಿದ್ದೀರಿ. ವೃತ್ತಿ ಬದಲಾವಣೆಯ ಚಿಂತನೆ ಇರುವವರಿಗೆ ನಿರ್ಧಾರಕ್ಕೂ ಮುನ್ನ ಆರ್ಥಿಕ ಪರಿಸ್ಥಿತಿ ಮತ್ತು ಮುಂದಿನ ಅವಕಾಶಗಳ ಬಗ್ಗೆ ಸಮಗ್ರ ವಿಶ್ಲೇಷಣೆ ಅಗತ್ಯ. ಸ್ಪರ್ಧಾತ್ಮಕ ವಾತಾವರಣದಲ್ಲೂ ನೀವು ನಿಮ್ಮ ಶ್ರದ್ಧೆಯನ್ನಿಟ್ಟುಕೊಂಡು ಮುನ್ನಡೆದರೆ ಯಶಸ್ಸು ದೊರಕುವುದು ಖಚಿತ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ಸಂಬಂಧಿ ಗುತ್ತಿಗೆ ಪತ್ರಗಳು, ಬ್ಯಾಂಕ್ ಲೆಕ್ಕಪತ್ರಗಳ ಪರಿಶೀಲನೆ ಹಾಗೂ ಹೊಸ ಸಂಭಾವ್ಯ ಪಾಲುದಾರರೊಂದಿಗೆ ಸಭೆಗಳು ನಡೆಯಬಹುದಾದ ದಿನ. ಹೊಸ ಗುತ್ತಿಗೆಗಳಿಗೆ ಇಂದು ಮೊದಲ ಮಾತುಕತೆ ಅನುಕೂಲಕರ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ನಿರ್ವಹಣೆಯಲ್ಲಿ ಜವಾಬ್ದಾರಿತ್ವ ಹಾಗೂ ನಿಖರತೆ ಬೇಕಾದ ದಿನ. ಪಿತೃ ಸಂಬಂಧಿತ ಆಸ್ತಿ ಅಥವಾ ಹಳೆಯ ಬಂಡವಾಳದಿಂದ ಲಾಭ ಸಿಗುವ ಯೋಗವಿದೆ. ಆದಾಗ್ಯೂ ಯಾವುದೇ ಹೊಸ ಹೂಡಿಕೆ ಅಥವಾ ಸಾಲದ ತೀರ್ಮಾನಗಳಲ್ಲಿ ಹೆಚ್ಚು ನಿಖರವಾಗಿ ಚಿಂತಿಸಿ ಮುಂದೆ ಹೋಗಬೇಕು. ಅನಾವಶ್ಯಕ ಖರ್ಚುಗಳು, ವಿಶೇಷವಾಗಿ ವಾಹನ ದುರಸ್ತಿಗೆ ಸಂಬಂಧಪಟ್ಟ ಖರ್ಚುಗಳು ಉಂಟಾಗಬಹುದು. ಮಿತವ್ಯಯದ ಬೋಧನೆಯು ಇಂದು ಬಹುಮುಖ್ಯ. ಹಿರಿಯರ ಸಲಹೆ ಅಥವಾ ಬ್ಯಾಂಕಿಂಗ್ ತಜ್ಞರಿಂದ ಮಾರ್ಗದರ್ಶನ ಪಡೆಯುವುದು ಸೂಕ್ತ. ನಿಮ್ಮ ಭವಿಷ್ಯದ ಆರ್ಥಿಕ ಭದ್ರತೆಯ ಕಡೆ ಗಮನ ಹರಿಸುವ ಸಮಯವಿದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೈಹಿಕ ಶ್ರಮ ಮತ್ತು ಮಾನಸಿಕ ಒತ್ತಡದ ನಡುವೆಯೂ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಗೋಧಿ ಅಥವಾ ಮಸಾಲೆ ಆಹಾರದ ಸೇವನೆಯಿಂದ ದೇಹದ ಜೀರ್ಣಕ್ರಿಯೆ ಮೇಲೆ ಒತ್ತಡ ಬರುವ ಸಾಧ್ಯತೆ ಇದೆ. ವಾಯು ಸಂಚಲನ, ನಿದ್ರಾ ಕೊರತೆ ಅಥವಾ ಕಣ್ಣು ಮೂಗು ಸಂಬಂಧಿತ ಅಲರ್ಜಿ ಸಮಸ್ಯೆ ಬರುವ ಯೋಗವಿದೆ. ಇಂದು ವಿಶ್ರಾಂತಿಗೆ ಹೆಚ್ಚು ಆದ್ಯತೆ ನೀಡಿ. ಮಧ್ಯಾಹ್ನದ ಸಮಯದಲ್ಲಿ ವಿಶ್ರಾಂತಿ ಪಡೆಯುವುದು ಉತ್ತಮ. ಆರೋಗ್ಯ ಪುನರ್ಸ್ಥಾಪನೆಗೆ ಯೋಗ, ಬ್ರೀತಿಂಗ್ ಎಕ್ಸರ್ಸೈಸ್ಗಳು ಅಥವಾ ನೈಸರ್ಗಿಕ ಔಷಧೀಯ ಆಹಾರ ಅನುಕೂಲಕರ. ಸಂಜೆಯ ವೇಳೆಯಲ್ಲಿ ನಡುಗು ಅಥವಾ ಸ್ನಾಯುಕಿಂಚುಗಳಿಂದ ದೂರವಿರಲು ನಾನಾ ದೇಹ ಚಟುವಟಿಕೆಗಳು ನೆರವಾಗಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯವರೊಂದಿಗೆ ಸಮ್ಮಿಲನದ ಆದರೆ ಆತ್ಮೀಯ ಚರ್ಚೆಗಳಿಗೆ ಅವಕಾಶವಿದೆ. ಮಾತುಗಳನ್ನು ಆಯ್ದು ಮಾತನಾಡುವುದು, ನಿರ್ಧಾರಗಳನ್ನು ಶಾಂತವಾಗಿ ತೆಗೆದುಕೊಳ್ಳುವುದು ಮುಖ್ಯ. ಪತ್ನಿ ಪತಿಗಳೊಂದಿಗೆ ಮನಸ್ಸಿನ ಸಮಸ್ಯೆಗಳ ಬಗ್ಗೆ ತೆರೆಯಾಗಿ ಮಾತನಾಡಿದರೆ ಭರವಸೆ ಹಾಗೂ ಸಮರ್ಥನೆಯ ಭಾವನೆ ಹೆಚ್ಚಾಗುತ್ತದೆ. ಕುಟುಂಬದ ಕಲ್ಯಾಣಕ್ಕೆ ಸೇರಿ ಮಾಡುವ ತೀರ್ಮಾನಗಳು ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಪಿತೃತ್ವ, ಪುತ್ರತ್ವ ಅಥವಾ ಹಿರಿಯರ ಸೇವೆಯಲ್ಲಿನ ಸ್ಮರಣೆ ಮತ್ತು ಸನ್ಮಾನ ಭಾವನೆ ಇಂದು ನಿಮ್ಮ ಮನಸ್ಸನ್ನು ಸಮೃದ್ಧಗೊಳಿಸಬಹುದು.
ವೀಕ್ಷಕರೇ, ನೀವು ಇಂದು ಭವಿಷ್ಯದ ಗಂಭೀರ ವಿಚಾರಗಳ ಬಗ್ಗೆ ಧ್ಯಾನ, ಪ್ರಾರ್ಥನೆ ಮತ್ತು ಶನಿಗ್ರಹ ಶಮನ ಕಾರ್ಯಗಳಲ್ಲಿ ತೊಡಗುವುದು ಉತ್ತಮ. ಓಂ ಕಃ ಕೆ ಕಿಂ ಕುಂಕು ಕೃಂಕಾರ ರೂಪಿಣಿ ನಮಃ ಎಂಬ ಮಂತ್ರವನ್ನು 36 ಅಥವಾ 72 ಬಾರಿ ಜಪಿಸುವುದು ಶ್ರೇಷ್ಠ. ಹಸಿರು ಅಥವಾ ನೇರಳೆ ಬಣ್ಣದ ಹಣ್ಣುಗಳನ್ನು ದಾನ ಮಾಡುವುದು ಶುಭ. ಕುಲದೇವತೆಯ ಆರಾಧನೆಯಿಂದ ಮನಸ್ಸಿಗೆ ಭದ್ರತೆ ಮತ್ತು ಆತ್ಮಸ್ಥೈರ್ಯ ದೊರಕುತ್ತದೆ. ಅದೃಷ್ಟದ ಸಂಖ್ಯೆ 9. ವೃಶ್ಚಿಕ ರಾಶಿಗೆ ಈ ಸಂಖ್ಯೆ ಗುರಿ ಸಾಧನೆಯ, ಪರಿವರ್ತನೆಯ ಹಾಗೂ ಶಕ್ತಿಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯ ಪ್ರಭಾವದಿಂದ ಮಹತ್ವದ ನಿರ್ಧಾರಗಳು ಅನುಕೂಲಕರ. ಅದೃಷ್ಟದ ಬಣ್ಣ ಕೆಂಪು ತೀವ್ರ ನೇರಳೆ. ಈ ಬಣ್ಣ ಇಂದಿನ ನಿಮ್ಮ ಧೈರ್ಯ ಮತ್ತು ಮನೋಬಲವನ್ನು ಬಲಪಡಿಸಬಲ್ಲದು. ನಿಮ್ಮ ಉಡುಗೆ, ಮನೆಯ ವಾತಾವರಣ ಅಥವಾ ಪೂಜಾ ಕರ್ಮಗಳಲ್ಲಿ ಈ ಬಣ್ಣವನ್ನು ಬಳಸುವುದು ಉತ್ತಮ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಮಾಡಿದ ಕಾರ್ಯಗಳು ಪೂರಕವಾಗಬಹುದು. ವಿಶೇಷವಾಗಿ ಬ್ಯಾಂಕ್ ವ್ಯವಹಾರ, ನಿರ್ಧಾರಾತ್ಮಕ ಸಭೆಗಳು ಅಥವಾ ಕುಟುಂಬದ ಮಾತುಕತೆಗಳಿಗೆ ಇದು ಸದುಪಯೋಗ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನು ರಾಶಿಯವರು ತಮ್ಮ ಉತ್ಸಾಹ, ಚಟುವಟಿಕೆ ಮತ್ತು ದೃಢವಾದ ನಿರ್ಧಾರಗಳಿಂದ ದಿನವನ್ನು ಪ್ರಭಾವಶಾಲಿಯಾಗಿ ಮುನ್ನಡೆಯಬಹುದು. ಗುರುದೇವನ ಪ್ರಭಾವದಿಂದ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಿರುವುದು ಸ್ಪಷ್ಟ. ಈ ದಿನ ನಿಮಗೆ ಹೊಸ ಕಲಿಕೆ, ಸಂಚಾರ ಅಥವಾ ಉತ್ಸಾಹಪೂರ್ಣ ಚಟುವಟಿಕೆಗಳ ಉತ್ಸಾಹ ಸಿಕ್ಕುವುದು ಖಚಿತ. ತಿಳಿವಳಿಕೆ ಮತ್ತು ಸ್ಪಷ್ಟ ದೃಷ್ಟಿಕೋನದಿಂದ ನೀವು ನಿಮ್ಮ ಗುರಿಯತ್ತ ಮುನ್ನಡೆಯಲು ಈ ದಿನ ಅನುಕೂಲಕರ. ಕೆಲವು ಗಂಭೀರ ವಿಷಯಗಳಲ್ಲಿ ಸೂಕ್ತ ಮಾರ್ಗದರ್ಶನ ದೊರೆಯಬಹುದು. ಅತಿಯಾದ ಆತ್ಮವಿಶ್ವಾಸಕ್ಕಿಂತ ಸಮಚಿತ್ತತೆಯಿಂದ ನಡೆದುಕೊಳ್ಳುವುದು ಉತ್ತಮ. ವಿದೇಶಿ ಸಂಪರ್ಕಗಳು, ಶಿಕ್ಷಣದ ವಿಚಾರಗಳು, ಧಾರ್ಮಿಕ ಚಟುವಟಿಕೆಗಳು ಅಥವಾ ಉನ್ನತಾಧಿಕಾರಿಗಳ ಜೊತೆಗಿನ ಸಂವಾದ ಇವತ್ತಿನ ದಿನದ ಮುಖ್ಯಾಂಶಗಳಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗದಲ್ಲಿ ಇಂದು ನಿಮ್ಮ ಚಾತುರ್ಯ ಮತ್ತು ಸ್ಪಷ್ಟ ಸಂವಹನ ಸಾಮರ್ಥ್ಯದಿಂದ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಸಹೋದ್ಯೋಗಿಗಳು ಹಾಗೂ ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಹಕಾರವೂ ಸಾಧ್ಯ. ಕೆಲವರಿಗೆ ಬದಲಾವಣೆ ಅಥವಾ ತರಬೇತಿ ಲಭ್ಯವಾಗಬಹುದು. ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಅತ್ಯಂತ ಶ್ರೇಷ್ಠ ದಿನವಿದು. ದೂರದ ಸಂಬಂಧಿತ ಉದ್ಯೋಗ ಅಥವಾ ವಿದೇಶ ಸಂಪರ್ಕಕ್ಕೆ ಸಂಬಂಧಿಸಿದ ಕೆಲಸಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಸಂಪರ್ಕದ ಅವಕಾಶಗಳು ದೊರೆಯಬಹುದು. ನಿಮ್ಮ ದಿಟ್ಟ ನಿರ್ಧಾರಗಳು ಲಾಭವನ್ನು ತರುತ್ತವೆ. ಉದ್ಯಮಿಗಳಿಗಾಗಿ ಇದು ವ್ಯಾಪಾರದ ವಿಸ್ತರಣೆ ಬಗ್ಗೆ ಚಿಂತನೆ ಮಾಡುವ, ಹೊಸ ಪಾಲುದಾರಿಕೆಗಳಿಗೆ ಗಂಭೀರವಾಗಿ ಮುಂದೆ ಹೋಗುವ ಅಥವಾ ಹೊಸ ಮಾರ್ಕೆಟ್ ಪರಿಚಯ ಪಡೆಯುವ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ನಂಬಿಕೆಯ ಲೆಕ್ಕಾಚಾರ ಮತ್ತು ವ್ಯಾಪಾರದ ಜಾಣ್ಮೆ ಅಗತ್ಯವಿದೆ. ಹಣ ಹರಿವನ್ನು ನಿಯಂತ್ರಿಸುವುದು ಉತ್ತಮ. ದೂರದ ಮೂಲಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ವಿದೇಶಿ ಹೂಡಿಕೆ ಅಥವಾ ಆಸ್ತಿಯ ಮಾರಾಟದ ಮೂಲಕ ಧನವೃದ್ಧಿಯ ಸಾಧ್ಯತೆ ಇದೆ. ಆದರೆ ಹೊಸ ಸಾಲ ಅಥವಾ ಬಡ್ಡಿದರದ ವ್ಯವಹಾರಗಳಲ್ಲಿ ಮುಂಜಾಗ್ರತೆ ಅಗತ್ಯ. ವ್ಯಕ್ತಿಗತ ಖರ್ಚುಗಳಲ್ಲಿ ಮಿತವ್ಯಯ ಅವಶ್ಯ. ಇತ್ತೀಚೆಗೆ ಹೂಡಿದ ಹಣದಿಂದ ಸ್ವಲ್ಪ ಲಾಭದ ಸೂಚನೆಗಳಿವೆ. ಕುಟುಂಬದ ಸದಸ್ಯರ ಸಲಹೆಯ ಮೇರೆಗೆ ಹಣಕಾಸಿನ ತೀರ್ಮಾನಗಳು ಇಂದಿನ ದಿನ ಹೆಚ್ಚು ಶ್ರೇಷ್ಠವಾಗುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹದಲ್ಲಿ ಉತ್ಸಾಹವಿದ್ದರೂ ಜ್ವರ, ತಲೆನೋವು ಅಥವಾ ಬಾಯ್ಮುಚ್ಚಿದ ದಣಿವಿನ ಲಕ್ಷಣಗಳು ಕಾಣಿಸಬಹುದು. ಆಹಾರ ನಿಯಮ ಪಾಲನೆ, ಪಾನೀಯ ಸೇವನೆ ಮತ್ತು ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ಮಾಸಿಕ ಷರತ್ತುಗಳಲ್ಲಿರುವವರು ಹೆಚ್ಚಿನ ಆರೈಕೆಯ ಅಗತ್ಯವಿದೆ. ಹೆಚ್ಚು ಮಾತನಾಡುವುದು ಅಥವಾ ಹೆಚ್ಚು ಸಂಚರಿಸುವುದು ಕೆಲವು ಕ್ಷಣ ದಣಿವಿಗೆ ಕಾರಣವಾಗಬಹುದು. ಈ ದಿನ ಧ್ಯಾನ, ನಿಶ್ಚಲತೆ ಮತ್ತು ಪ್ರಾಣಾಯಾಮದಿಂದ ಆರೋಗ್ಯವನ್ನು ಸಮತೋಲಿಸಲು ಪ್ರಯತ್ನಿಸಿ. ಕಷಾಯ, ಲಘು ಆಹಾರ ಸೇವನೆ ಮತ್ತು ನದಿ ತೀರ ಸವಾರಿ ಆರೋಗ್ಯಕ್ಕಾಗಿ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಕೆಲವು ಸಣ್ಣ ವಿವಾದಗಳು ಉದಯಿಸಬಹುದು. ಆದರೆ ನೀವು ತೋರಿಸುವ ಧೈರ್ಯ ಮತ್ತು ಧರ್ಮ ಮೌಲ್ಯಗಳಿಂದ ಪರಿಸ್ಥಿತಿಯನ್ನು ಹತೋಟಿಗೆ ತರಬಹುದು. ನಿಮ್ಮ ಧೈರ್ಯವೇ ಮನೆಯ ಶಕ್ತಿಯ ಕೇಂದ್ರ. ಪತ್ನಿ ಪತಿಯೊಂದಿಗೆ ಪ್ರವಾಸದ ಯೋಚನೆ ಅಥವಾ ಭವಿಷ್ಯ ಯೋಜನೆಯ ಚರ್ಚೆಗಳು ನಡೆಯಬಹುದು. ಬುದ್ಧಿವಂತಿಕೆ ಹಾಗೂ ಪ್ರೀತಿ ಮಿಶ್ರಿತ ಶ್ರವಣ ಮತ್ತು ಸಂವಾದದಿಂದ ಸಂಬಂಧಗಳು ಗಾಢವಾಗುತ್ತವೆ. ಪೋಷಕರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಹೋಗುವ ಯೋಜನೆ ಹುಟ್ಟಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಚಿಂತನೆ ನಡೆಯಬಹುದು. ಭಾವನಾತ್ಮಕ ಬಾಂಧವ್ಯಗಳಿಗೆ ಇಂದು ಹೆಚ್ಚು ಪ್ರಾಮುಖ್ಯತೆ. ವೀಕ್ಷಕರೇ, ನೀವು ಈ ಬುಧವಾರ ಗುರುದೇವನ ಪ್ರಭಾವದಿಂದ ಆಧ್ಯಾತ್ಮದತ್ತ ಒಲವು ಹೆಚ್ಚಿರುತ್ತದೆ. ಈ ದಿನ ಧರ್ಮಗ್ರಂಥ ಪಠಣ, ದೇವರ ತೀರ್ಥಕ್ಷೇತ್ರದ ಭಾವನೆ ಅಥವಾ ಗುರುಪಾದ ಸೇವನೆ ಮಾಡುವ ಯೋಗವಿದೆ. ಓಂ ಬ್ರಹ್ಮಾನಂದಂ ಪರಮಸುಖದಂ ಅಥವಾ ಓಂ ಗುರುವೇ ನಮಃ
ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸಬಹುದು. ಗುರುದೇವನ ಆರಾಧನೆಗೆ ಬೆಳ್ಳಿಯ ಪಾತ್ರೆಯಲ್ಲಿ ಅಕ್ಕಿ ಅಥವಾ ಹುಲ್ಲಿನ ತಂಪುದ ಹೂವಿನ ಅರ್ಪಣ ಶ್ರೇಷ್ಠ. ಶಿಕ್ಷಕರಿಗೆ ಗೌರವ, ಗ್ರಂಥಾಲಯಕ್ಕೆ ಪುಸ್ತಕ ದಾನ ಅಥವಾ ಬಡ ವಿದ್ಯಾರ್ಥಿಗೆ ಸಹಾಯ ಮಾಡುವುದು ಗುರುದೇವನ ಕೃಪೆ ಹೊಂದಲು ಉತ್ತಮ ಮಾರ್ಗ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುದೇವನ ಶಕ್ತಿಯ ಸಂಕೇತ. ಜ್ಞಾನ, ಪವಿತ್ರತೆ ಮತ್ತು ಧೈರ್ಯವನ್ನು ಪ್ರತಿನಿಧಿಸುವ ಈ ಸಂಖ್ಯೆಯಿಂದ ಈ ದಿನ ದೈವಿಕ ಅನುಭವಗಳು ಸಂಭವಿಸಬಹುದು. ಅದೃಷ್ಟದ ಬಣ್ಣ ಹಳದಿ. ಈ ಬಣ್ಣದಲ್ಲಿ ಧರ್ಮ, ಜ್ಞಾನ ಮತ್ತು ಆಪ್ತತೆಯ ಶಕ್ತಿ ಇದೆ. ಇಂದಿನ ದಿನ ಹಳದಿ ಬಟ್ಟೆ ಧರಿಸುವುದು, ಹಳದಿ ಹೂವಿನ ಅರ್ಪಣೆ ಮಾಡುವುದು ಹೆಚ್ಚು ಪುಣ್ಯಕಾರಿ. ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 12:50. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಶಿಕ್ಷಣದ ಚಟುವಟಿಕೆಗಳು ಹಾಗೂ ಹಣಕಾಸು ನಿರ್ಧಾರಗಳು ಹೆಚ್ಚು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳ ಆರಂಭಕ್ಕೂ ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶ್ರದ್ಧೆ, ದೃಢ ಸಂಕಲ್ಪ ಮತ್ತು ನಿಯಮಿತ ಚಟುವಟಿಕೆಗಳಿಂದ ದಿನವನ್ನು ಯಶಸ್ವಿಯಾಗಿ ಸಾಗಿಸಬಲ್ಲದು. ಶನಿಗ್ರಹನ ಪ್ರಭಾವದ ಹಿನ್ನೆಲೆಯಲ್ಲಿ ನಿಮ್ಮ ಸಂತ್ರಸ್ತ ಮನಸ್ಸು ಇಂದು ಚೈತನ್ಯದಿಂದ ತುಂಬಬಹುದು. ಗಂಭೀರ ಚಿಂತನೆಗಳು ಮತ್ತು ಕ್ರಿಯಾತ್ಮಕತೆ ಒಂದುಗೂಡಿ ನಿಮಗೆ ಉತ್ತಮ ಫಲ ನೀಡುವ ಸಾಧ್ಯತೆ. ಕಳೆದ ದಿನಗಳಲ್ಲಿ ಮುಂದೂಡಿದ ಕೆಲಸಗಳನ್ನು ಇಂದು ಪೂರ್ಣಗೊಳಿಸಲು ಸೂಕ್ತ ಸಮಯ. ಕೆಲವರಿಗೆ ಇಂದು ಆತ್ಮಪರಿಶೀಲನೆ, ವೈಯಕ್ತಿಕ ಉದ್ದೇಶಗಳ ಪುನರ್ ಮೌಲ್ಯಮಾಪನದ ದಿನವಾಗಲಿದೆ. ಸ್ನೇಹಿತರಿಂದ ಅಥವಾ ಗುರುಜನರಿಂದ ದೊರೆಯುವ ಸಾಂತ್ವನ ಮತ್ತು ಮಾರ್ಗದರ್ಶನ ನಿಮ್ಮಲ್ಲಿರುವ ಗೊಂದಲವನ್ನು ನಿವಾರಿಸುತ್ತದೆ. ಹೊಸ ಯೋಜನೆಗಳಿಗೆ ಪೂರಕ ದಿನ, ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸುದೀರ್ಘವಾಗಿ ತೀರ್ಮಾನಿಸಬೇಕು. ನಿಮ್ಮ ಶ್ರದ್ಧೆ ಮತ್ತು ಶಿಸ್ತು ಇಂದು ನಿಮ್ಮ ದೊಡ್ಡ ಬಲವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಶಿಸ್ತಿನಿಂದ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಿದರೆ ನೀವು ನಿರೀಕ್ಷೆಗಿಂತಲೂ ಹೆಚ್ಚಿನ ಫಲಗಳನ್ನು ಪಡೆಯುವಿರಿ. ಪ್ರಸ್ತುತ ಹುದ್ದೆಯಲ್ಲಿ ನಿಮ್ಮ ಪಾತ್ರದ ಮೇಲೆ ಹೆಚ್ಚು ಹೊಣೆಗಾರಿಕೆಯನ್ನು ಪಡೆದುಕೊಳ್ಳಬೇಕಾದ ದಿನವಿದು. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ, ನಂಬಿಕೆ ಮತ್ತು ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇದೆ. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಅನುಪಮ ಗೌರವ ಅಥವಾ ಪ್ರಶಸ್ತಿ ಸಿಗಬಹುದು. ಸಮಯ ನಿರ್ವಹಣೆಯ ಕೌಶಲ್ಯದಿಂದಾಗಿ ಕೆಲವು ಪ್ರಮುಖ ಕಾರ್ಯಗಳು ಯಶಸ್ವಿಯಾಗುತ್ತವೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದಿನ ದಿನ ತಮ್ಮ ತಯಾರಿಯನ್ನು ಪುನರ್ ಪರಿಶೀಲಿಸಿ ಸೂಕ್ತ ಅವಕಾಶಗಳಿಗಾಗಿ ಕಾದು ನೋಡುವುದು ಉತ್ತಮ. ಸ್ಪರ್ಧಾತ್ಮಕ ವಾತಾವರಣದಲ್ಲಿಯೂ ನಿಮ್ಮ ಶ್ರದ್ಧೆ ಮತ್ತು ಶಾಂತದ ಚಿತ್ತದಿಂದ ಮುಂದೆ ಸಾಗಬಹುದಾಗಿದೆ. ಉದ್ಯಮಿಗಳಿಗಾಗಿ ಲೆಕ್ಕಪತ್ರ ಪರಿಶೀಲನೆ, ಸಾಲ ಬಾಕಿಗಳನ್ನು ವಾಪಸ್ ಪಡೆಯುವ ಅಥವಾ ವ್ಯಾಪಾರದ ಮುಕ್ತಾಯದ ಹಂತದ ಯೋಜನೆಗಳನ್ನು ರೂಪಿಸುವ ದಿನ. ಹೊಸ ಬಂಡವಾಳ ಹೂಡಿಕೆಗೆ ಸ್ಪಷ್ಟವಾದ ಯೋಜನೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನಲ್ಲಿ ಇಂದು ಯೋಗ್ಯ ನಿಯಂತ್ರಣ ಮತ್ತು ನಿಖರವಾದ ಲೆಕ್ಕವನ್ನಿಟ್ಟುಕೊಳ್ಳುವ ಅಗತ್ಯವಿದೆ. ಕೆಲವರಿಗೆ ಆಕಸ್ಮಿಕ ಖರ್ಚುಗಳು, ಮನೆಯ ದುರಸ್ತಿಗಾಗಿ, ವೈದ್ಯಕೀಯ ತುರ್ತು ಸಹಾಯ ಅಥವಾ ವಾಹನ ತೊಂದರೆಯಿಂದ ಉಂಟಾಗಬಹುದು. ಹೆಚ್ಚು ಲಾಭದ ಆಸೆಯಿಂದ ತುರ್ತಾಗಿ ಹೂಡಿಕೆಗೆ ಕೈ ಹಾಕಬಾರದು. ಹಿಂದಿನ ಹೂಡಿಕೆಗಳಿಂದ ಸಣ್ಣ ಆದಾಯ ಸಿಗಬಹುದು, ಆದರೆ ಹೊಸ ಹೂಡಿಕೆಗಳನ್ನು ಮುಂದೆ ಹಾಕುವುದು ಉತ್ತಮ. ಖರೀದಿಯಲ್ಲಿ ವ್ಯಯಮಿತಿ ಕಾಪಾಡಿ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಷ್ಠ. ಇಂದು ಸಾಲದ ಚಟುವಟಿಕೆಗಳಿಗೆ ಅಥವಾ ಭಾರೀ ಖರ್ಚಿಗೆ ಕೈ ಹಾಕುವುದು ಸೂಕ್ತವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ. ಬೆನ್ನು ನೋವು, ಮೂಳೆ ಸಂಧಿ ತೊಂದರೆಗಳು, ದೀರ್ಘ ಸಮಯ ಕುಳಿತು ಮಾಡುವ ಕೆಲಸಗಳಿಂದ ಉಂಟಾಗುವ ತೊಂದರೆಗಳು ಹೆಚ್ಚಿನವರು ಎದುರಿಸಬಹುದಾದವು. ಆಹಾರದ ಸಮಯದ ಪಾಲನೆ, ಸೂಕ್ತ ಮಿತಿತದಿಂದ ಕೆಲಸ ಮಾಡುವುದು ಮತ್ತು ದಿನಚರಿಯಲ್ಲಿ ನಿಧಾನವಾಗಿರುವ ಯೋಗ, ಪ್ರಾಣಾಯಾಮ ಸೇರಿಸುವುದು ಉತ್ತಮ. ಮನಸ್ಸಿನಲ್ಲಿ ನಿರಾಶೆಯ ಭಾವನೆ ಉಂಟಾದರೆ ಧ್ಯಾನ ಅಥವಾ ಶನಿವಾರದ ಶನಿಗ್ರಹ ಮಂತ್ರ ಜಪದಿಂದ ಒಳಚೈತನ್ಯ ಹೆಚ್ಚಿಸಬಹುದು. ತಣ್ಣನೆಯ ಸ್ನಾನ, ಎಣ್ಣೆ ಮಸಾಜ್ ಇವುಗಳಿಂದ ದೈಹಿಕ ಶಕ್ತಿ ಪುನಃಸ್ಥಾಪನೆಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ಸಂವೇದನೆ, ಸಹಾನುಭೂತಿ ಮತ್ತು ಮಿತವಚನ ಅಗತ್ಯವಿದೆ. ಪತ್ನಿ ಅಥವಾ ಪತಿಯೊಂದಿಗೆ ಗಂಭೀರ ಚರ್ಚೆಗಳು ಸಂಭವಿಸಬಹುದು, ಆದರೆ ಶ್ರದ್ಧಾ ಮತ್ತು ಸಮ್ಮಾನದ ನಡೆ ಎಲ್ಲವನ್ನೂ ಸಲೀಸಾಗಿ ಮಾಡಬಹುದು. ವಿವಾಹಿತರಿಗೆ ಇದು ಆತ್ಮೀಯತೆ ಮತ್ತು ಪರಸ್ಪರ ಸಹಕಾರದ ದಿನವಾಗಲಿದೆ. ಮನಸ್ಸಿನಲ್ಲಿ ಇರುವ ವಿಷಯಗಳನ್ನು ಶಾಂತವಾಗಿ ಹಂಚಿಕೊಳ್ಳುವುದರಿಂದ ಸಂಬಂಧದಲ್ಲಿ ಹೊಸ ಉಜ್ವಲತೆ ಮೂಡುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಧನ್ಯತೆಯ ಅನುಭವ ತರುತ್ತದೆ. ಇವತ್ತಿನ ದಿನ ಮನೆಯಲ್ಲಿ ಒಂದಿಷ್ಟು ಆತ್ಮೀಯ ಸಂದರ್ಭಗಳು ನಿಮ್ಮನ್ನು ಆನಂದಿಸುತ್ತವೆ. ವೀಕ್ಷಕರೇ, ನೀವು
ಈ ಬುಧವಾರ ಶನಿಗ್ರಹಣ ಶಕ್ತಿಯನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದ ಶರಣು ಅಗತ್ಯ. ಶನಿಗೆ ಅರ್ಚನೆ, ಎಳ್ಳಿನ ಎಣ್ಣೆ ದೀಪದ ದಾನ ಅಥವಾ ನಿರ್ಗತಿಕರಿಗೆ ಆಹಾರ ವಿತರಣೆ ಮಾಡುವುದು ಶುಭಪ್ರದ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಬಡವರಿಗೆ ಬಟ್ಟೆ ಅಥವಾ ಆಹಾರ ನೀಡಿದರೆ ಶನಿಯ ಪ್ರಭಾವವು ಶಮನವಾಗುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ನಮನದಿಂದ ದಿನವನ್ನು ಪ್ರಾರಂಭಿಸಿ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹಣ ಶಕ್ತಿ ಮತ್ತು ಮಕರ ರಾಶಿಯ ಶಿಸ್ತು, ಸಹನೆ ಹಾಗೂ ದೃಢ ಸಂಕಲ್ಪದ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಕಾರ್ಯದಲ್ಲಿ ಗಂಭೀರತೆ ಮತ್ತು ಶ್ರದ್ಧೆ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ನಿಮಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಸ್ಥಿರತೆಯ ಪ್ರತೀಕ. ಈ ಬಣ್ಣದ ಉಡುಗೆ ಅಥವಾ ನೇಪಥ್ಯದ ಬಳಕೆ ನಿಮ್ಮ ಮನಸ್ಸಿಗೆ ಸಮತೋಲನ ತರುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರಗಳು ಅಥವಾ ಕುಟುಂಬ ನಿರ್ಧಾರಗಳು ಬಹುಶಃ ಯಶಸ್ವಿಯಾಗಬಹುದು. ನಿಮ್ಮ ಶಕ್ತಿಯ ಚುಕ್ಕಾಣಿ ಈ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಬುದ್ಧಿವಂತಿಕೆ, ವಿಶ್ಲೇಷಣಾ ಸಾಮರ್ಥ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಯ ದಾರಿಯಲ್ಲಿ ತಮ್ಮನ್ನು ತಾವು ಬೆಳಗಿಸಿಕೊಳ್ಳಬೇಕಾದ ದಿನವಿದು. ನಿಮ್ಮ ನವೀನ ತಾಳಮೇಳ ಹಾಗೂ ಭಿನ್ನ ಚಿಂತನೆಯು ಸುತ್ತಲಿನವರಿಗೆ ಪ್ರೇರಣೆಯಾಗಬಹುದು. ಹೊಸ ಕಲ್ಪನೆಗಳು ಮತ್ತು ವೈಚಾರಿಕ ಚಟುವಟಿಕೆಗಳಿಗೆ ಉತ್ತಮ ಸಮಯ. ಈ ದಿನ ನಿಮ್ಮ ಆಂತರಿಕ ಉತ್ಸಾಹ, ಹೊಸದನ್ನು ಕಲಿಯುವ ಇಚ್ಛೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಒತ್ತು ನೀಡುವ ಸ್ಥಿತಿಯಲ್ಲಿ ಇರಬಹುದು. ಗುರು ಮತ್ತು ಶನಿಯ ಅನುಕೂಲಕರ ಯೋಗದಿಂದಾಗಿ ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾಗಲಿದೆ. ಇದು ಗುರುತ್ವಪೂರ್ಣ ಯೋಜನೆಗಳನ್ನು ರೂಪಿಸುವ, ವ್ಯಕ್ತಿತ್ವ ಬೆಳವಣಿಗೆಗೆ ಪ್ಲಾನ್ ಮಾಡುವ ಮತ್ತು ಹಿಂದಿನ ಅನುಭವಗಳಿಂದ ಪಾಠ ಕಲಿಯುವ ಸೂಕ್ತ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಬದ್ಧತೆ, ಹೊಸ ಆಯ್ಕೆಗಳ ಪರಿಶೀಲನೆ ಮತ್ತು ವಿವೇಕಪೂರ್ಣ ನಿರ್ಧಾರಗಳ ಅಗತ್ಯವಿದೆ. ಹಿರಿಯರೊಂದಿಗೆ ವೃತ್ತಿಪರ ಸಂವಾದಗಳಲ್ಲಿ ಸ್ಪಷ್ಟತೆ ತರುವ ಅಗತ್ಯವಿದೆ. ಕೆಲವರಿಗೆ ಬೇರೆ ವಿಭಾಗಕ್ಕೆ ವರ್ಗಾವಣೆ, ಹೊಸ ಕಾರ್ಯಪದ್ಧತಿ ಅಥವಾ ಹೊಸ ತಂಡದೊಂದಿಗೆ ಕೆಲಸ ಮಾಡುವ ಸೂಚನೆ ಇರಬಹುದು. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವ ದೃಷ್ಟಿಕೋನ ನಿಮ್ಮ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ವೈಜ್ಞಾನಿಕ ಕ್ಷೇತ್ರ, ತಂತ್ರಜ್ಞಾನ, ಶಿಕ್ಷಣ ಅಥವಾ ಸಂಶೋಧನಾ ವಲಯದಲ್ಲಿ ಕೆಲಸ ಮಾಡುವವರಿಗೆ ಇಂದು ಹೊಸ ಯೋಜನೆಗಳಿಗೆ ಸಿದ್ಧತೆ ನಡೆಯಬಹುದು. ಉದ್ಯಮಿಗಳು ತಮ್ಮ ಬಿಸಿನೆಸ್ ಪ್ಲಾನ್ ಮರುಪರಿಶೀಲನೆ ಮಾಡಬೇಕು. ಭವಿಷ್ಯದ ಉದ್ದೇಶಗಳತ್ತ ನೋಟ ಹಾಕಿ ಹೊಸ ಸಂಪರ್ಕಗಳನ್ನು ಹುಡುಕುವ ಸಮಯ ಇದಾಗಿದೆ. ಹೊಸ ವ್ಯವಹಾರ ಸಂಬಂಧಿ ಒಪ್ಪಂದಗಳಿಗೆ ಸಹ ದಿನ ಪೂರಕವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನಲ್ಲಿ ಚಿಂತನಶೀಲ ನಿರ್ಧಾರಗಳು ಮುಖ್ಯ. ಆರ್ಥಿಕ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಿ ಮುಂದಿನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಇದು ಉತ್ತಮ ದಿನ. ಇಂದು ಅತಿಕ್ರಮವಾದ ಖರ್ಚುಗಳನ್ನು ತಪ್ಪಿಸುವ ಅಗತ್ಯವಿದೆ. ಮುಖ್ಯವಾಗಿ ಸಾಮಾಜಿಕ ಕಾರ್ಯಕ್ರಮಗಳು ಅಥವಾ ಬಾಹ್ಯ ಶೋಕ ಸಂಪತ್ತುಗಳಲ್ಲಿ ಖರ್ಚು ತಪ್ಪಿಸಿ. ಹಳೆಯ ಸಾಲಗಳ ಪರಿಹಾರ, ಕ್ರೆಡಿಟ್ ಕಾರ್ಡ್ ಬಾಕಿಗಳ ಬಗ್ಗೆ ಗಮನ ಹರಿಸಲು ಇದು ಸೂಕ್ತ ಸಮಯ. ಹೂಡಿಕೆಯ ನಿರ್ಧಾರಗಳನ್ನು ಹಿರಿಯರ ಅಥವಾ ಹಣಕಾಸು ಸಲಹೆಗಾರರ ಮಾರ್ಗದರ್ಶನದೊಂದಿಗೆ ತೆಗೆದುಕೊಳ್ಳಿ. ವಿದೇಶಿ ವ್ಯವಹಾರ, ಐಟಿ ಕ್ಷೇತ್ರ ಅಥವಾ ಆನ್ಲೈನ್ ವ್ಯಾಪಾರಿಗಳಿಗೆ ಇಂದು ಸಣ್ಣ ಲಾಭದ ಸೂಚನೆಗಳಿವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಮನಸ್ಸಿನ ಸ್ಥಿರತೆ ಮತ್ತು ದೈಹಿಕ ಶಕ್ತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ತೀವ್ರ ಮನೋಭಾರ, ಒತ್ತಡದಿಂದ ಮಿಗ್ರೇನ್ ಅಥವಾ ತಲೆನೋವು ಸಂಭವಿಸಬಹುದು. ಆಹಾರ ಸೇವನೆ ನಿಯಮಿತವಾಗಿರಬೇಕು. ಫಾಸ್ಟ್ ಫುಡ್ ಅಥವಾ ತೈಲವಿಲ್ಲದ ಆಹಾರ ಸೇವನೆಗೆ ಆದ್ಯತೆ ಕೊಡಿ. ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆಗೆ ವಿರಾಮ ಕೊಟ್ಟು ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಉತ್ತಮ. ಇಂದು ಕೆಲವರಿಗೆ ತೀವ್ರವಾದ ಕನಸುಗಳು ಅಥವಾ ಆತ್ಮ ಪರಿಶೀಲನೆಗೆ ದಾರಿ ಮಾಡುವ ಮನಸ್ಥಿತಿ ಅನುಭವವಾಗಬಹುದು. ಚಿತ್ತಶುದ್ಧಿಗೆ ಧ್ಯಾನ, ಪ್ರಾಣಾಯಾಮ ಹಾಗೂ ಹಸಿರು ಪರಿಸರದಲ್ಲಿ ಕಾಲ ಕಳೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಒಳಹೊಂದಿಕೆಗೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯೂ ಮುಖ್ಯ. ಅಳತೆಗಿಂತ ಹೆಚ್ಚಾದ ಭಾವನಾತ್ಮಕ ಪ್ರತಿಕ್ರಿಯೆಗಳಿಂದ ದೂರವಿರಿ. ಸಮಸ್ಯೆಗಳನ್ನು ಶಾಂತವಾಗಿ ಹಾಗೂ ತರ್ಕಬದ್ಧವಾಗಿ ನಿರ್ವಹಿಸಿ. ಪತ್ನಿ ಪತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಸಂವಾದ ನಡೆಯಬಹುದು. ಜವಾಬ್ದಾರಿ ಹಂಚಿಕೆ, ಆರ್ಥಿಕ ತೀರ್ಮಾನಗಳು, ಮಕ್ಕಳ ವಿದ್ಯಾಭ್ಯಾಸದ ವಿಷಯಗಳ ಬಗ್ಗೆ ಚರ್ಚೆಗಳಾಗಬಹುದು. ಇಂದು ಹಿರಿಯರ ಮಾತು ಕೇಳಿ ನಡೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ, ಅವರ ಸೃಜನಾತ್ಮಕತೆಯನ್ನು ಉತ್ತೇಜಿಸುವ ಸಮಯ. ವೀಕ್ಷಕರೇ, ನೀವು
ಈ ಬುಧವಾರ ಗುರು ಮತ್ತು ಶನಿಯ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಉತ್ತಮ. ನಿತ್ಯ ಧ್ಯಾನ, ನಿಸರ್ಗದಲ್ಲಿ ಸಮಯ ಕಳೆಯುವುದು ಹಾಗೂ ಗುರು ಪೂಜೆ ಮಹತ್ವದ್ದು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಬಹುದು. ಗುರು ಹಾಗೂ ಶನಿಗೆ ಸಂಬಂಧಿಸಿದ ಹಸಿರು ಅಥವಾ ಕಪ್ಪು ವಸ್ತುಗಳನ್ನು ದಾನ ಮಾಡಿದರೆ ಶ್ರೇಷ್ಠ ಫಲ ದೊರೆಯಬಹುದು. ಆಧ್ಯಾತ್ಮದಲ್ಲಿ ಸತ್ಯವಾದ ಪ್ರಾರ್ಥನೆ, ತಪಸ್ಸು ಮತ್ತು ಸೇವೆಯಿಂದ ಮನಸ್ಸಿಗೆ ಶಕ್ತಿ ಸಿಗುತ್ತದೆ. ಪ್ರಾಮಾಣಿಕ ಕೆಲಸಗಳಲ್ಲಿ ತೊಡಗುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಶ್ರೇಣಿಬದ್ಧತೆ, ಸಂಯಮ ಮತ್ತು ದೃಢತೆ ಪ್ರತೀಕ. ಇಂದಿನ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಈ ಸಂಖ್ಯೆಯ ಬಲದಿಂದ ಸ್ಥಾಯಿತ್ವ ಪಡೆಯಬಹುದು. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣ ಹೊಸತಿನ ಚೈತನ್ಯ, ವಿಕಸನ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ಕೆಲಸದ ಮೋಜಿನಲ್ಲಿ ಹಸಿರು ಸಸ್ಯಗಳ ಬಳಕೆಯು ಶಕ್ತಿಕರ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಹೊಸ ಯೋಜನೆಗಳ ಆರಂಭ, ವೃತ್ತಿಪರ ಚಟುವಟಿಕೆಗಳು ಅಥವಾ ಧಾರ್ಮಿಕ ಕರ್ಮಗಳಲ್ಲಿ ತೊಡಗುವುದು ಉತ್ತಮ. ಈ ಸಮಯದಲ್ಲಿ ನಿಮ್ಮ ಮನಃಶಕ್ತಿ ಹೆಚ್ಚು ಕ್ರಿಯಾತ್ಮಕವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಸ್ವಾಭಾವಿಕ ಜ್ಞಾನ, ಇಂಟ್ಯೂಷನ್ ಮತ್ತು ಸ್ಥಿತಪ್ರಜ್ಞೆ ಎರಡನ್ನೂ ಸಮನ್ವಯಗೊಳಿಸಬೇಕಾದ ದಿನ. ನಿಮ್ಮ ಕಲಾತ್ಮಕತೆ, ಕನಸುಗಾರಿಕೆಯು ಹೊಸ ಭಾವನೆಗಳನ್ನು ಎಬ್ಬಿಸಬಹುದು. ಆದರೆ ಭಾವನೆಯ ಮರುಳುಗೆ ಒಳಗಾಗದೆ ಸ್ಥಿರತೆ ಇರಿಸಿಕೊಳ್ಳುವುದು ಮುಖ್ಯ. ಚಂದ್ರ ಮತ್ತು ಬೃಹಸ್ಪತಿಯ ಸಂಯೋಗದಿಂದಾಗಿ ನೀವು ಒಳನೋಟ ಹಾಗೂ ಆಧ್ಯಾತ್ಮಿಕ ಪ್ರೇರಣೆಯತ್ತ ಆಕರ್ಷಿತರಾಗಬಹುದು. ಈ ದಿನವು ಒಳಗೊಳ್ಳುವ ಚಟುವಟಿಕೆಗಳಿಗೆ, ತಂತ್ರಜ್ಞಾನ ಕಲಿಕೆ ಅಥವಾ ಸಂಶೋಧನೆಗಳಿಗೆ ಸೂಕ್ತ. ವಿಶೇಷವಾಗಿ ಮೌನವಾಗಿರುವ ವಿಷಯಗಳನ್ನು ಕೇಳಿಸುವ ದಿನವಿದು. ನಿಮ್ಮ ನಂಬಿಕೆಗಳು ಮತ್ತು ನೈತಿಕ ಮೌಲ್ಯಗಳನ್ನು ಮತ್ತೊಮ್ಮೆ ಪರಿಗಣಿಸಿ ನಡೆದುಕೊಳ್ಳುವ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ನೀವು ತೋರಿಸುವ ಮಾನವೀಯತೆ ಹಾಗೂ ಸಹಕಾರ ಮನೋಜ್ಞ ವಾತಾವರಣವನ್ನು ಸೃಷ್ಟಿಸಬಹುದು. ತಾಂತ್ರಿಕತೆಯ ಜತೆ ಸೃಜನಶೀಲತೆಯ ಬಳಕೆಯಿಂದ ಕಾರ್ಯಕ್ಷಮತೆಯಲ್ಲಿ ಉತ್ತಮತೆ ಸಾಧಿಸಬಹುದು. ಹಿರಿಯರಿಂದ ನಿಮ್ಮ ಮೇಲೆ ಹೊಸ ಜವಾಬ್ದಾರಿ ಬರುವ ಸಾಧ್ಯತೆ ಇದೆ. ಈ ಮೂಲಕ ನಿಮ್ಮ ಸಾಂಸ್ಥಿಕ ಬದ್ಧತೆಯು ಮತ್ತಷ್ಟು ಗಟ್ಟಿಯಾಗುತ್ತದೆ. ಕೆಲವರಿಗೆ ಹೊಸ ಪಥದ ಅಭ್ಯಾಸದ ಅವಕಾಶ ಅಥವಾ ತರಬೇತಿ ದೊರೆಯಬಹುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿದ್ದವರು ಇಂದು ಸಂದರ್ಶನದ ಕರೆ ಅಥವಾ ಸಂಪರ್ಕ ನಿರೀಕ್ಷಿಸಬಹುದು. ನಿಮ್ಮ ಶಾಂತ, ಧೈರ್ಯಮಯ ನಡತೆಯು ಸ್ಪರ್ಧಾತ್ಮಕ ಸಂದರ್ಭದಲ್ಲೂ ನಿಮ್ಮನ್ನು ವಿಶಿಷ್ಟಗೊಳಿಸುತ್ತದೆ. ಉದ್ಯಮಿಗಳಿಗಿದು ಹೊಸ ಉತ್ಪನ್ನ, ಸೇವೆ ಕುರಿತ ಕಲ್ಪನೆಗಳನ್ನು ವಿಶ್ಲೇಷಿಸಲು ಸೂಕ್ತ ದಿನ. ವ್ಯಾಪಾರಿಕ ಸಂಬಂಧಗಳಲ್ಲಿ ನಿಮ್ಮ ನಂಬಿಕಾರ್ಹತೆ ಬಹುಮಾನವಾಗಿ ಪರಿಣಮಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಹೆಚ್ಚು ಜವಾಬ್ದಾರಿ ಹಾಗೂ ನಿಖರತೆ ಅಗತ್ಯವಿದೆ. ಹಳೆಯ ಸಾಲ, ಬಾಕಿ ಬಿಲ್ಲು ಅಥವಾ ಬಂಡವಾಳ ಹೂಡಿಕೆ ಕುರಿತು ಚಿಂತನೆಗೊಳ್ಳುವ ಸಂದರ್ಭ ಉಂಟಾಗಬಹುದು. ಹೆಚ್ಚಿದ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡಿ. ನಿಜವಾದ ಅಗತ್ಯವಿಲ್ಲದ ಖರೀದಿಗಳನ್ನು ಮುಂದೂಡುವುದು ಶ್ರೇಷ್ಠ. ಬಹುಮಾನ ಅಥವಾ ಚಿಕ್ಕ ಲಾಭ ದೊರೆಯುವ ಸಾಧ್ಯತೆ ಇದ್ದರೂ ಅವನ್ನು ಬಂಡವಾಳದ ಹೂಡಿಕೆಗೆ ಬಳಸುವುದು ಉತ್ತಮ. ಹಿರಿಯರ ಸಲಹೆಯ ಮೇರೆಗೆ ಮಾಡಿದ ಹಣಕಾಸು ನಿರ್ಧಾರಗಳು ದೀರ್ಘಕಾಲಿಕ ಲಾಭ ತರುವಂತೆ ನಿರೀಕ್ಷಿಸಲಾಗಿದೆ. ಷೇರು, ಮ್ಯೂಚುವಲ್ ಫಂಡ್, ಆಸ್ತಿ ಹೂಡಿಕೆ ಕುರಿತು ಹೊಸ ಪ್ರೇರಣೆಗಳು ಬರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಭಾವನಾತ್ಮಕ ನೆಲೆಯಿಂದ ಆಗುವ ದೈಹಿಕ ಅಸಮತೋಲನಕ್ಕೆ ಎಚ್ಚರಿಕೆ ಅಗತ್ಯ. ಆಲಸ್ಯ, ನಿದ್ದೆ ಕೊರತೆ ಅಥವಾ ತೊಂದರೆಗಳಿರಬಹುದು. ನಿಯಮಿತ ನಿದ್ರೆ ಹಾಗೂ ಆಹಾರ ಸೇವನೆಯಿಂದ ಶಕ್ತಿಯ ಸಮತೋಲನ ಸಾಧಿಸಬಹುದು. ಜೀವಕೋಶಗಳು ಶಕ್ತಿವಂತರಾಗಲು ಇಂದು ಹೆಚ್ಚು ನೀರು ಸೇವನೆ ಮಾಡುವುದು, ಪ್ರಾಣಾಯಾಮ, ಯೋಗದ ಅಭ್ಯಾಸ ದೈನಂದಿನವಾಗಿ ಸೇರಿಸಿಕೊಳ್ಳುವುದು ಉತ್ತಮ. ಮನಸ್ಥಿತಿಯಲ್ಲಿ ಏರುಪೇರಾಗುವ ಸಾಧ್ಯತೆ ಇರುವುದರಿಂದ ಧ್ಯಾನ ಹಾಗೂ ಮೌನದ ಅಭ್ಯಾಸ ನಿಶ್ಚಿತ ಶಾಂತಿ ನೀಡುತ್ತದೆ. ಸ್ನಾನ ಸಮಯದಲ್ಲಿ ಸಮುದ್ರದ ಲವಣಜಲ ಅಥವಾ ತೇವವಾಯುವ ಶ್ರುತಿ ಸಂಗೀತ ಇವುಗಳಿಂದ ಪುನಶ್ಚೇತನ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಕಾಳಜಿಯ ಮಾತುಗಳು ಮತ್ತು ಭಾವನಾತ್ಮಕ ಬೆಸೆಗಳ ಅಗತ್ಯವಿದೆ. ಸಂವೇದನಾತ್ಮಕ ವಿಷಯಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ನೀವು ಶಾಂತವಾಗಿ ಪ್ರತಿಕ್ರಿಯಿಸಿದರೆ ಸಂಬಂಧಗಳಲ್ಲಿ ಮೃದುವಾಗುತ್ತದೆ. ವಿವಾಹಿತರಿಗೆ ಪತಿಯೊಂದಿಗೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳುವ ಉತ್ತಮ ಸಮಯ. ಇದು ಆತ್ಮೀಯತೆ, ಭರವಸೆ ಮತ್ತು ಪರಸ್ಪರ ಗೌರವವನ್ನು ಹೆಚ್ಚಿಸುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತುಕತೆ ನಡೆಯಬಹುದು. ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ಮನೆಯಲ್ಲಿ ಶ್ರೇಯಸ್ಸು ಕಂಡುಬರಬಹುದು. ವೀಕ್ಷಕರೇ, ನೀವು ಈ ಬುಧವಾರ ನಿಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಗುರು ಮತ್ತು ಚಂದ್ರನ ಅನುಗ್ರಹದಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯಲು ಸಾಧ್ಯ. ಓಂ ಶ್ರೀಂ ಕ್ಲೀಂ ಗುರುದೇವಾಯ ನಮಃ.
ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ದೈವವಿರುವ ಸ್ಥಳದಲ್ಲಿ ಚಂದ್ರನ ಪ್ರಾರ್ಥನೆ ಮಾಡಿ ಹಾಲಿನ ದೀಪ ಬೆಳಗಿಸಿ. ಹಿರಿಯ ಪೂಜಾರಿಗಳಿಗೆ ಅಥವಾ ಬಡ ಮಕ್ಕಳಿಗೆ ಹಾಲು, ತಂಪು ಪಾನೀಯ ಅಥವಾ ಶೀತ ಫಲಾಹಾರ ದಾನ ಮಾಡುವುದು ಶುಭ ಫಲದಾಯಕ. ಗುರು ಮತ್ತು ಚಂದ್ರನ ಆರಾಧನೆಗೆ ಹಸಿರು ಅಥವಾ ಬೆಳ್ಳಿ ಬಣ್ಣದ ಪುಷ್ಪಗಳನ್ನು ಅರ್ಪಿಸಬಹುದು. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಂತರ್ಯ ಶಕ್ತಿ, ತಾತ್ವಿಕ ಚಿಂತನೆ ಮತ್ತು ಆತ್ಮಬೋಧನೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ನಿಮ್ಮ ಒಳವಿದ್ಯೆಯನ್ನು ಇನ್ನಷ್ಟು ಚೆನ್ನಾಗಿ ಉಪಯೋಗಿಸಬಲ್ಲಿರಿ. ಅದೃಷ್ಟದ ಬಣ್ಣ ಪಾರದರ್ಶಕ ಬಿಳಿ ಅಥವಾ ತೆಳುವಾದ ಹಸಿರು. ಇಂದಿನ ಬಣ್ಣವು ಮನಸ್ಸಿಗೆ ಶಾಂತಿ, ಸೌಮ್ಯತೆ ಮತ್ತು ಧೈರ್ಯ ನೀಡುತ್ತದೆ. ಬಿಳಿ ಅಥವಾ ಹಸಿರು ಬಣ್ಣದ ವಸ್ತ್ರಧಾರಣ, ಹಸಿರು ಹಣ್ಣುಗಳ ಸೇವನೆ ಶುಭ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:10 ರಿಂದ ಬೆಳಗ್ಗೆ 6 ಈ ಸಮಯದಲ್ಲಿ ನೀವು ಮಾಡಿದ ಧ್ಯಾನ, ದೇವತಾ ಪೂಜೆ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳು ಉತ್ತಮ ಫಲ ನೀಡುತ್ತವೆ. ಸಮಾಧಾನ, ನಿರ್ಧಾರ ಮತ್ತು ಮುಕ್ತ ಚಿಂತನೆಗೆ ಉತ್ತಮ ಸಮಯ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿಯ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.